ಚಾರ್ಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಸೋಮವಾರ ಟ್ರೇಡ್ ಯಾವ ರೀತಿ ಇತ್ತು, ಅದೇ ರೀತಿಯಾಗಿ ನಾಳೆ ಫಿನ್ನಿಫ್ಟಿ ಎಕ್ಸ್ಪೈರಿ ಆಗಿರುತ್ತೆ, ಯಾವ ರೀತಿ ಟ್ರೇಡ್ ಮಾಡ್ಬೋದು ಅಂತ ನೋಡ್ತಾ ಬರೋಣ. ಇವತ್ತು ಐ ಟಿ ಸೆಕ್ಟರಲ್ಲಿ ಒಂದು ನೆಗೆಟಿವ್ ಸೆಂಟಿಮೆಂಟ್ ಬಂದಿದೆ. ಡಾಲರ್ ಮೇಲ್ಗಡೆ ಹೋಗ್ತಾನೆ ಇದೆ ಅಂತಂದ್ರೂ ಐ ಟಿನಲ್ಲಿ ನೆಗೆಟಿವ್ ಬಂದಿದೆ. ಏನು ಕಾರಣ ಅಂದರೆ ನ್ಯಾಸ್ಡ್ಯಾಕ್ ಕೂಡ ಕೆಳಗಡೆ ಬೀಳ್ತಾ ಇರ್ಬೋದು. ಸೊ ಈ ಕಾರಣಕ್ಕೆ ನಾನು ಐ ಟಿ ವ್ಯೂ ಮೊದಲಿಂದ ಹೇಳಿನಿ, ಸ್ವಲ್ಪ ವೆಯ್ಟ್ ಮಾಡೋಣ ಅಂತ. ಸೊ ಫ್ರೆಶ್ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಿರೋರು ದಯವಿಟ್ಟು ವೆಯ್ಟ್ ಮಾಡಿ ಅಂತ ಹೇಳ್ತೀನಿ. ಇವತ್ತು ಟಾಪ್ ಗೇನರ್ ಅಂತ ನೋಡೋದಾದರೆ ಡಾರ್ಲಿಂಗ್ ಸ್ಟಾಕ್ ಅಂತ ಕರೆಸ್ಕೊಳ್ಳುವಂತಹ ಬಜಾಜ್ ಫೈನಾನ್ಸ್ 4.66% ಅಪ್ ಮೂವ್ಮೆಂಟ್ ಬಂದಿದೆ. ಅದೇ ರೀತಿಯಾಗಿ ಟಾಪ್ ಲೂಸರ್ ಅಂತ ಇವತ್ತು ನಾವು ನೋಡೋದಾದರೆ ಹಿಂಡಾಲ್ಕೋ ಅಂತ ಕಾಣಿಸ್ತಾ ಇದೆ. 1.98% ಫಾಲ್ ಬಂದಿದೆ ಹಿಂಡಾಲ್ಕೋದಲ್ಲಿ. ಎಸ್ ಬಿ ಐ ಲೈಫ್ ಆಲ್ ಟೈಮ್ ಹೈಯಿಂದ ಒಂದು ಫಾಲ್ ಬರ್ತಾ ಇದೆ. ಸೊ ಸ್ವಲ್ಪ ವೆಯ್ಟ್ ಮಾಡಿ, ಎಸ್ ಬಿ ಐ ಲೈಫಲ್ಲಿ ಇನ್ವೆಸ್ಟ್ ಮಾಡಿರೋರು ಇನ್ನೂ ಒಂದು 100 ಪಾಯಿಂಟ್ಸ್ ಅಟ್ಲೀಸ್ಟ್ ಅಲ್ಲಿ ತನಕ ಫಾಲ್ ಆಗೋ ತನಕ ವೆಯ್ಟ್ ಮಾಡಿ ಅಂತ ಹೇಳ್ತೀನಿ. ಸೊ ನೋಡ್ತಾ ಹೋಗೋಣ. ಟಾಟಾ ಕನ್ಸ್ಯೂಮರಲ್ಲಿ 2.6% ಹಿಂದೆ ಒಂದ್ಸಲ ಮಾತಾಡ್ಕೊಂಡಿದ್ವಿ, ಆಲ್ ಟೈಮ್ ಹೈ ಝೋನ್ ಹತ್ರ ಬರ್ತಾ ಇದೆ ಅಂತ. ಅದೇ ರೀತಿ ಅಪೋಲೋ ಹಾಸ್ಪಿಟಲಲ್ಲಿ ನೋಡಿ 5,000ಕ್ಕಿಂತ ಮೇಲ್ಗಡೆ ಒಂದು ಬ್ರೇಕ್ಔಟ್ ಕೊಡ್ತಾ ಇದೆ. ಯಾಕಿಂದ ಹೇಳ್ತಾ ಇದ್ದೀನಿ ಅಂತಂದರೆ ಬೇರೆ ಬೇರೆ ಸೆಕ್ಟರಲ್ಲಿ ನಿಮಗೆ ಪಿಕ್ ಮಾಡಲಿಕ್ಕೆ ಸಿಗ್ತಾ ಇದೆ. ಸ್ವಲ್ಪ ದಯವಿಟ್ಟು ನೋಡಿಕೊಂಡು ಯಾರಾದರೂ ಶಾರ್ಟ್ ಟರ್ಮ್ ಇನ್ವೆಸ್ಟ್ ಮಾಡಬೇಕು, ಟ್ರೇಡ್ ಮಾಡಬೇಕು ಅಂತ ನೋಡ್ತಾ ಇದ್ದೀರಾ, ಎಲ್ಲದಕ್ಕೂ ಆಪರ್ಚುನಿಟೀಸ್ ಇದೆ. ಸ್ವಲ್ಪ ನೀವು ಹುಷಾರಾಗಿ ನೋಡ್ತಾ ಹೋಗಬೇಕು ಅಂತ. ಈಗ ನ್ಯೂಸ್ ಬಗ್ಗೆ ಒಂದಿಷ್ಟು ಮೊದಲೇ ಹೇಳ್ಬಿಡ್ತೀನಿ. ಸೊ ಎನ್ ಎಸ್ ಸಿಯಿಂದ 2 ಇಂಪಾರ್ಟೆಂಟ್ ಸರ್ಕ್ಯುಲರ್ ಓಡಾಡ್ತಾ ಇದೆ, ಇನ್ನೂ ರೂಮರ್ ಅಂತಾನೆ ಅಂತ ನಿಮಗೆ ಹೇಳಿದ್ದೆ. ಮೊದಲನೇದು ಎಲ್ಲರ ಚಿತ್ತ ಇರುವಂಥದ್ದು ಟ್ರೇಡಿಂಗ್ ಅವರ್ಸ್ನ ಎಕ್ಸ್ಟೆಂಡ್ ಮಾಡ್ತಾರಾ ಅಂತ. ಇದನ್ನು ನಾವು ಸುಮಾರು ತಿಂಗಳುಗಳಿಂದ ಕೇಳ್ಕೊಳ್ತಾನೆ ಬಂದಿದ್ದೀವಿ. ಮತ್ತೆ ಒಂದು ಪ್ರಪೋಸಲ್ ಇಟ್ಟಿದ್ದಾರೆ ಅಂತ ಬಂದಿದೆ. ಏನಂತ, 3:30 ಮುಗಿದ್ರೆ ನೆಕ್ಸ್ಟು 6 ಗಂಟೆಯಿಂದ 9 ಗಂಟೆ ತನಕ ರಾತ್ರಿ ಆಗ ಒಂದು ಸೆಷನ್ ಓಪನ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಕೆಲವರು ಅದು ಎಕ್ಸ್ಟೆಂಡ್ ಆಗಿ 11 ಗಂಟೆ ತನಕ ಹೋಗ್ಬೋದು ಅಂತೆಲ್ಲ ಇದೆ. ಬಟ್ ಸದ್ಯಕ್ಕಿರೋ ಮಾಹಿತಿ 6ರಿಂದ 9 ಗಂಟೆ ತನಕ ಸಂಜೆ ಒಂದು ಸೆಷನ್ ಕೊಡ್ತಾರೆ ಅಂತ. ಇದರಿಂದ ಯಾರ್ಯಾರು ವರ್ಕಿಂಗ್ ಇದ್ದಾರೋ ಅವರಿಗೆಲ್ಲ ತುಂಬ ಅನುಕೂಲ ಆಗುತ್ತೆ ಇದರಲ್ಲಿ ಅಂತ ಒಂದು ಪಾಸಿಟಿವಿಟಿ ಅಂತ ಬರ್ತಾ ಇದೆ. ಆದರೆ ಅಟ್ ದ ಸೇಮ್ ಟೈಮ್ ಸೊ ವಿಕ್ಸ್ಗಳು ಕೂಡ ಆಲ್ರೆಡಿ ಕಮ್ಮಿ ಆಗಿದೆ. ಬೇರೆ ಬೇರೆ ಎಕ್ಸ್ಪೈರಿ ಅಂತಲೂ ಕೂಡ ಡಿವೈಡ್ ಆಗಿದ್ದೀವಿ. ಟ್ರೇಡಿಂಗ್ ಅವರ್ಸಲ್ಲೂ ಸ್ಪ್ಲಿಟ್ ಆಯಿತು ಅಂತಂದರೆ ನಿಮಗೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ರಿಸ್ಕ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಮನಿ ಮ್ಯಾನೇಜ್ಮೆಂಟ್, ವೆರಿ ಇಂಪಾರ್ಟೆಂಟ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಎಲ್ಲದಕ್ಕೂ ಇಂಪ್ಯಾಕ್ಟ್ ಆಗ್ತಾ ಹೋಗುತ್ತೆ. ಹಾಗಾಗಿ ಇಂಡೆಕ್ಸಿಂದನೂ ಹೊರಗಡೆ ಬರಬೇಕಾ, ನಾವು ಇಂಟ್ರಾಡೇ ಸ್ಟಾಕ್ ಆಪ್ಷನ್ ಕಡೆಗೆ ಮೂವ್ ಆಗೋಂಥ ಸಮಯ ಬಂದಿದೆಯಾ ಅಂತಲೂ ಒಂದು ಚರ್ಚೆ ನಡೀತಾ ಇದೆ. ನೋಡಿ, ಈಗಲೇ ಏನೂ ಉತ್ತರ ಕೊಡೋಕ್ಕಾಗೋದಿಲ್ಲ, ಯಾಕೆಂದರೆ ನಾವು ಇನ್ನೂ ಲರ್ನಿಂಗ್ ಫೇಸಲ್ಲಿ ಇದ್ದೀವಿ. ಯಾಕೆಂದರೆ ಸೆಪ್ಟೆಂಬರಲ್ಲಿ ಒಂದೊಂದು ದಿನ ಒಂದೊಂದು ಎಕ್ಸ್ಪೈರಿ ಅನ್ನೋದು ಆಕ್ಟಿವೇಟ್ ಆಗಿದೆ. ಅದನ್ನೇ ನಾವು ಇನ್ನೂ ಅರ್ಗಿಸ್ಕೊತಾ ಇದ್ದೀವಿ ಯಾವ ರೀತಿ ಪ್ಯಾಟರ್ನ್ ಆಗ್ತಾ ಇದೆ ಅಂತ. ಹಾಗಾಗಿ ದಯವಿಟ್ಟು ಜಂಪ್ ಮಾಡೋಕ್ಕೆ ಹೋಗ್ಬಿಡಿ. ಏನೋ ಒಂದು ಹೊಸದಾಗಿ ಬಂತು ಅಂತಂದರೆ ನಮಗೊಂದು ಆಪರ್ಚುನಿಟಿ ಸಿಗ್ತಿದೆ ಅಂತ ಹೇಳ್ಬಿಟ್ಟು ಮೊದಲು ಟೆಸ್ಟ್ ಮಾಡೋಣ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಅದಾದಮೇಲೆ ನೀವು ಹೆವಿ ಪೊಸಿಷನ್ ತೊಗೊಳಕ್ಕೆ ಹೋಗಿ. ದಯವಿಟ್ಟು ಹೊಸಬ್ರಾಗಿದ್ದರೆ ಈಗೇನೋ ಒಂದು ಆಪರ್ಚುನಿಟಿ ಸಿಗುತ್ತೆ ನಮಗೆ ವರ್ಕಿಂಗ್ ಅವರ್ಸ್ ಆದಮೇಲೆ ಅಂತ ಹೇಳ್ಬಿಟ್ಟು ದಯವಿಟ್ಟು ಟ್ರೇಡ್ ಮಾಡಲಿಕ್ಕೆ ಬರಬೇಡಿ. ಯಾರಾದರೂ ಟ್ರೇಡ್ ಮಾಡಬೇಕು ಅಂತಿದ್ದೀರಾ ಅಂದರೆ ಫಸ್ಟ್ ಆಪ್ಷನ್ಸಲ್ಲಿ, ಅಂದರೆ ಆಪ್ಷನ್ಸ್ ಟ್ರೇಡಿಂಗ್ ಮಾಡೋಕ್ಕಿಂತ ಮುಂಚೆ ನಿಮ್ಮದು ಕ್ಯಾಶ್ ಮಾರ್ಕೆಟಲ್ಲಿ ಏನಿದೆಯಲ್ಲ, ಇಂಟ್ರಾಡೇ ಈಕ್ವಿಟಿ ಯಾವುದೇ ಸ್ಟಾಕ್ಗಳಲ್ಲಾಗಲಿ ಬೀಟಾ ಚೆನ್ನಾಗಿರೋಂಥದ್ದು ನಿಫ್ಟಿ 50 ಇರುವಂಥ ಸ್ಟಾಕ್ಸಲ್ಲಿ ಫಸ್ಟ್ ಟೆಸ್ಟ್ ಮಾಡಿ ಒಂದು 15 ಕ್ವಾಂಟಿಟಿ 20 ಕ್ವಾಂಟಿಟಿ ಈ ರೀತಿ ಮಾಡಿ ಆಮೇಲೆ ಪ್ರಾಕ್ಟೀಸ್ ಆದಮೇಲೆ ಆಪ್ಷನ್ಸ್ ಕಡೆ ಯೋಚನೆ ಮಾಡಿ ಅಂತ ಹೇಳ್ತೀನಿ. ಇದು ಒಂದು ನ್ಯೂಸ್ ಬಂದಿರುವಂಥದ್ದು. ಇನ್ನೊಂದು ನ್ಯೂಸ್ ಹೇಳ್ಬಿಡ್ತೀನಿ. ಈಗ ಒಂದೊಂದ್ಸಲ ಏನಾಗುತ್ತೆ, ಬ್ರೋಕರ್ಗಳು ಅವ್ರದ್ದು ಏನೋ ಟೆಕ್ನಿಕಲ್ ಗ್ಲಿಚ್ ಆಗಿ ನಮ್ಮ ಪೊಸಿಷನ್ಗಳು ಹಾಗೆ ಇರುತ್ತೆ, ನಾವು ಕ್ಲೋಸ್ ಮಾಡ್ಕೊಳಕ್ಕಾಗಲ್ವಾ. ಬ್ರೋಕರ್ ಆಕ್ಟಿವೇಟ್ ಅವ್ರು ಆನ್ಲೈನ್ ಬಂದು ಅವ್ರು ಸರಿ ಮಾಡೋ ತನಕ ನಮ್ದು ಹಾಗೆ ಇರುತ್ತೆ ಪೊಸಿಷನ್. ಸೊ ಅದಕ್ಕೆ ಇನ್ನೊಂದು ಆಪ್ಷನ್, ಡೈರೆಕ್ಟಾಗಿ ಎನ್ ಎಸ್ ಸಿಗೆ ಹೋಗಿ ಕ್ಲೋಸ್ ಮಾಡೋ ಥರ, ಅಕಸ್ಮಾತ್ ಆ ಥರ ಬ್ರೋಕರ್ ಏನಾದ್ರು ಆಯಿತು ಅಂತಂದರೆ ಅದ್ರ ಬಗ್ಗೆ ಚರ್ಚೆ ನಡೀತಾ ಇದೆ ಅಂತೆ. ಅದಾದರೆ ವೆರಿ ಇಂಪಾರ್ಟೆಂಟ್. ಯಾಕೆಂದರೆ ಇತ್ತೀಚಿನ ದಿನಗಳು ಕೇಳ್ತಾನೆ ಇದ್ದರೆ ಎಂಥ ದೊಡ್ಡ ಬ್ರೋಕರ್ಗಳಾದ್ರೂ ಗ್ಲಿಚ್ ಆಗೋ ಅನ್ನೋ ಕಾರಣದಿಂದಾಗಿ ಬೈಗಳನ್ನು ಎಲ್ಲರಿಂದ ಕೇಳ್ತಾ ಇದ್ದಾರೆ. ಸೊ ಆ ಎಲ್ಲ ಕಾರಣಗಳಿಂದಾಗಿ ಎನ್ ಎಸ್ ಸಿ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದೆ ಅಂತ ಒಂದು ಬಂದಿದೆ. ಎರಡು ಕೂಡ ಕನ್ಫರ್ಮೇಷನ್ ಆಗಿಲ್ಲ, ಜಸ್ಟ್ ರೂಮರ್ಸ್ ಬಂದಾಗ ನಾನು ಕನ್ಫರ್ಮ್ ಮಾಡ್ತೀನಿ. ಸೊ ಇವತ್ತು ನೋಡ್ತಾ ಹೋಗೋಣ ಯಾವ ರೀತಿ ಟ್ರೇಡ್ ಇತ್ತು ಅಂತ. ಮೊದಲನೇದಾಗಿ ಇಂಡೆಕ್ಸ್ ಬಗ್ಗೆ ಒಂದು ಹೇಳ್ಬಿಡ್ತೀನಿ. ನೋಡಿ, ಇನ್ಮೇಲಿಂದ ನಾನು ಏನು ಅನ್ಕೋಣ ಅಂತಿದ್ದೀನಿ ಅಂದರೆ ಇದ್ರ ಬಗ್ಗೆ ಕಮೆಂಟ್ ಮಾಡಿ ಕೂಡ ಕೇಳಿದ್ರು ಕೆಲವರು. ಇವತ್ತು ನಾನು ಮಿಡ್ ಕ್ಯಾಪ್ ನಿಫ್ಟಿ ಕೂಡ ಕವರ್ ಮಾಡ್ತೀನಿ. ಮುಂಬರುವ ದಿನಗಳಲ್ಲಿ ಪ್ರತಿ ಸೋಮವಾರ ಯಾವುದು ಮಿಡ್ ಕ್ಯಾಪ್ ನಿಫ್ಟಿ ಎಕ್ಸ್ಪೈರಿ ಆಗಿರುತ್ತಲ್ವ, ಆ ಎಕ್ಸ್ಪೈರಿ ದಿನ ಮಾತ್ರ ನಾವು ಮಿಡ್ ಕ್ಯಾಪ್ ನಿಫ್ಟಿ ಬಗ್ಗೆ ಮಾತಾಡ್ತಾ ಹೋಗೋಣ. ಯಾಕೆಂದರೆ ಒಂದು ಸೈಜಬಲ್ ವಾಲ್ಯೂಮ್ ಬಂದಿದೆ ಅಂತ ನೀವೆಲ್ಲ ಹೇಳೋದ್ರಿಂದ ನಾನು ಅದರಲ್ಲಿ ಒಂದು ಇಂಟ್ರೆಸ್ಟ್ನ ತಗೊಂಡಿದ್ದೀನಿ. ಇದೇ ರೀತಿ ಫಿನ್ ನಿಫ್ಟಿ ಕೂಡ ಆಗಿತ್ತು. ಫಿನ್ ನಿಫ್ಟಿ ನಾನು ಮೊದಲು ಟ್ರ್ಯಾಕೇ ಮಾಡ್ತಾ ಇರಲಿಲ್ಲ. ಐ ಥಿಂಕ್ ಸತೀಶ್ ಕುಮಾರ್ ಅವರು ಅನ್ಸುತ್ತೆ, ಅವ್ರು ಫಸ್ಟ್ ಹೇಳಿದ್ದು. ಅದಾದಮೇಲೆ ನಾನು ಫಿನ್ ನಿಫ್ಟಿನ ಟ್ರ್ಯಾಕ್ ಮಾಡಲಿಕ್ಕೆ ಶುರು ಮಾಡಿದೆ. ಸೊ ಗೋಯಿಂಗ್ ಫಾರ್ವರ್ಡ್ ನಮ್ಮ ವೀಡಿಯೋ ಲೆಂತ್ ಕೂಡ ಉದ್ದ ಆಗಿರೋದ್ರಿಂದ, ಸ್ಟಾಕ್ಸ್ನು ಕೂಡ ನಾವು ಕವರ್ ಮಾಡೋದ್ರಿಂದ ನಿಫ್ಟಿ, ಬ್ಯಾಂಕ್ ನಿಫ್ಟಿ ಎವ್ರಿಡೇ ನಾವು ಮಾತಾಡ್ತಾ ಹೋಗೋಣ. ಆದರೆ ಫಿನ್ ನಿಫ್ಟಿನ ನಾವು ಶುಕ್ರವಾರ ಮತ್ತು ಸೋಮವಾರಕ್ಕೆ ಇಟ್ಕೊಳ್ಳೋಣ, ಮತ್ತು ಮಂಗಳವಾರ 3 ದಿನ ಇಟ್ಕೊಳ್ಳೋಣ. ಶುಕ್ರವಾರ, ಸೋಮವಾರ, ಮಂಗಳವಾರ ಇಟ್ಕೊಳ್ಳೋಣ ಫಿನ್ ನಿಫ್ಟಿನ. ಅದೇ ರೀತಿ ಮಿಡ್ ಕ್ಯಾಪ್ ನಿಫ್ಟಿನ ಓನ್ಲಿ ಆನ್ ಎಕ್ಸ್ಪೈರಿ ಡೇ ಆರ್ ಪ್ರಾಬಬ್ಲಿ ಹೋಗ್ತಾ ನೆಕ್ಸ್ಟ್ ಶುಕ್ರವಾರನೂ ಕೂಡ ಅದನ್ನ ಕವರ್ ಮಾಡ್ಲಿಕ್ಕೆ ನೋಡ್ತೀನಿ. ಸೊ ಅವೆರಡೂ ಆದಷ್ಟು ಎಕ್ಸ್ಪೈರಿಗೆ 2 ದಿನ ಆ ರೀತಿ ಕವರ್ ಮಾಡ್ತಾ ಹೋಗೋಣ. ಮಿಕ್ಕಿದ್ದನ್ನು ಎವ್ರಿಡೇ ಮಾತಾಡ್ತಾ ಹೋಗೋಣ ಅಂತ. ಸೊ ಈ ಡಿಸ್ಕ್ಲೇಮರ್ ಕೊಟ್ಟಿದ್ದೀನಿ. ಸೊ ನಿಫ್ಟಿನಲ್ಲಿ ನೋಡೋದಾದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಯಾರ್ಯಾರು ಗುರುವಾರದ್ದು ಶುಕ್ರವಾರದ ವಿಡಿಯೋ ನೋಡಿದಿರೋ. ಒಂದು ದೊಡ್ಡ ಮೂವ್ಮೆಂಟ್ ಆಗಿದೆ, ಒಂದು ಗ್ಯಾಪ್ ಡೌನ್ಗಳ ಮೂಲಕ ಆಗ್ತಾ ಇದೆ. ಇದು ಎಲ್ಲಿ ನಿಲ್ಲುತ್ತೆ ಅನ್ನೋದಕ್ಕೆ ನಮಗೆ ಸೂಚನೆ ಇಲ್ಲ. ಅಂದರೆ ಗ್ಯಾಪ್ ಡೌನ್ ಓಪನಿಂಗ್ ಆಗ್ದಲ್ಲಿ ಅಲ್ಲೇ ಆಗ್ತಾ ಇದೆ ಅಂದರೆ ಒಂದು ಪಾಸಿಗೆ ರೆಡಿ ಆಗ್ತಿರ್ಬೋದು ಅಂತ. ಅಫ್ಕೋರ್ಸ್ ಇಂಟ್ರಾಡೇನಲ್ಲಿ ಫಸ್ಟ್ ಪುಲ್ ಬ್ಯಾಕ್ ಆದರೆ ನೀವು ಹಳೆ ಸ್ವಿಂಗ್ಗಳನ್ನ ವೆಯ್ಟ್ ಮಾಡ್ಕೊತಾನೆ ಇರಬೇಕು. ಒಂದು ಲೋಯರ್ ಹೈ ಲೋಯರ್ ಲೋ ಪ್ಯಾಟರ್ನ್ ಅಂತ ನಿಮಗೆ ಕಾಣಿಸ್ತಾ ಇರುತ್ತೆ. ಯಾವಾಗ ಆ ಪ್ಯಾಟರ್ನ್ ಬ್ರೇಕ್ ಆಗುತ್ತೋ ಆಗ ಮಾತ್ರ ನಾವು ಒಂದು ಟ್ರೆಂಡ್ ಲೈನು ಕೂಡ ಬ್ರೇಕ್ ಆದಂಗೆ ಇರುತ್ತೆ, ನಮಗೆ ಒಂದು ಪ್ಯಾಟರ್ನ್ ಚೇಂಜ್ ಆಗ್ತಿದೆ ಅಂತ ಅನ್ಕೋಬಹುದು ಅಂತ. ಇವತ್ತು ನೋಡಿ ಅದು ಶುರುನಾ ಅಂತ, ಅದಕ್ಕೆ ಅಗತ್ಯವಾಗಿ ಬೇಕಿದ್ದ ಶಾರ್ಟ್ ಕವರಿಂಗ್ ಅಂತ ಇವತ್ತು ಟೈಟ್ಲ್ ಕೊಟ್ಟಿದ್ದೀನಿ. ಯಾಕೆಂದರೆ ಇಷ್ಟು ದೊಡ್ಡ ಫಾಲ್ ಆಗಿದೆ. ಲಾಂಗ್ ಟರ್ಮಲ್ಲಿ ಎಲ್ಲರ ದೃಷ್ಟಿ ಏನಿದೆ ಹೇಳಿ, ಮೇಲ್ಗಡೆನೇ ಹೋಗಬೇಕು ಮಾರ್ಕೆಟು ಅಂತಿದೆ. ಆ ಮೇಲ್ಗಡೆ ಒಂದು ಸದೃಢವಾಗಿ ಹೋಗಬೇಕು ಅಂತಂದರೆ ಒಂದೇ ಸಲ ಮೇಲ್ಗಡೆ ಹೋಗ್ತಾ ಇದೆ ಅಂತಂದರೆ ಅದೇ
ರೀತಿ ಕೆಳಗಡೆ ಬರೋ ಸಾಧ್ಯತೆಯೂ ಇರುತ್ತೆ. ಯಾವಾಗ ಒಂದು ಸ್ಟ್ರೆಂತ್ ತಗೊಂಡು ಒಂದು ಬಸ್ ಸ್ಟ್ಯಾಂಡ್ ಮಾಡಿ ಒಂದು ರೀಟ್ರೇಸ್ ಮಾಡಿ ಹಳೆ ಲೆವೆಲ್ನ ಬಂದು ಹೋಗ್ತಾ ಇರುತ್ತಲ್ಲ, ಅಲ್ಲಿ ಸ್ಟೆಬಿಲಿಟಿ ಕಾಣಿಸುತ್ತೆ ಮಾರ್ಕೆಟಲ್ಲಿ. ಹಾಗಾಗಿ ನೀವು ಒಂದು ಪಾಸ್ ಆಗ್ತಾ ಇದೆ ಅಥವಾ ಒಂದು ಸಣ್ಣದಾಗಿ ನೆಗೆಟಿವ್ ಆಗಿ ವಾಪಸ್ ಬರ್ತಾ ಇದೆ ಅಂದರೆ ನೀವು ಟ್ರೇಡಿಂಗಲ್ಲಿ ಇದ್ದರೆ ನಿಮಗೆ ಬೇಜಾರಾಗ್ಬೋದು ನಿಮ್ಮ ವ್ಯೂ ಮೇಲ್ಗಡೆ ಇದ್ದರೆ. ಆದರೆ ಅದು ವೆರಿ ಇಂಪಾರ್ಟೆಂಟ್ ಆಸ್ ಎ ಲಾಂಗ್ ಟರ್ಮ್ ಅಂತ ನೋಡೋದಾದರೆ. ಸೊ ಹಾಗಾಗಿ ಇಲ್ಲಿ ನೀವು ನೋಡೋದಾದರೆ ಇದು ಆ್ಯಕ್ಚುಲಿ ಸ್ಲ್ಯಾಂಟಾಗಿ ಬರೋದಿಲ್ಲ, ಬಟ್ ಕರೆಕ್ಟಾಗಿ ನೀವು ಹಾಕೊಂಡ್ರೆ ಒಂದು ಟ್ರೆಂಡ್ ಲೈನ್ ಅಂತಿದೆ, ಆ ಟ್ರೆಂಡ್ ಲೈನ್ ಬೀಟ್ ಆಗೋ ಥರ ಅನ್ನೋ ಥರ ಬಂದಿದೆ. ಬಟ್ ಸ್ವಿಂಗ್ ಹೈ ಅಂತ ನೋಡ್ತಾ ಬರೋದಾದ್ರೆ ನಿಮಗೆ ಇಲ್ಲಿ ನೋಡಿ ಕ್ಲೀನಾಗಿ ಇಲ್ಲಿ ಒಂದು ಲೋಯರ್ ಹೈ ಲೋಯರ್ ಲೋ ಪ್ಯಾಟರ್ನ್ ಬರ್ತಾ ಇತ್ತು. ಈಗ ಫಸ್ಟ್ ಟೈಮ್ ಇದು ಲೋಯರ್ ಹೈನ ಮಾಡಿಲ್ಲ, ಅಂದರೆ ಲೋಯರ್ ಲೋನ ಮಾಡಿಲ್ಲ, ಮೇಲ್ಗಡೆ ಇದೆ. ಇದು ಯಾವಾಗ ಗೊತ್ತಾಗುತ್ತೆ? ಇವತ್ತು ಗ್ರೂಪಲ್ಲಿ ಎಲ್ಲ ಗ್ರೂಪಲ್ಲೂ ನಾನು ಮೆಸೇಜ್ ಮಾಡಿದೆ ಅನ್ಸುತ್ತೆ. 19,600 ಅಂದರೆ ಇವತ್ತಿನ ಲೋ ಏನು ಮಾಡಿದೆ, ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಮಾರ್ಕೆಟಿಗೆ, ಬಿಟ್ಕೊಡ್ಬಾರ್ದು ಅಂತ. ಹೋದ ಗುರುವಾರ ಶುಕ್ರವಾರ ಏನು ಮಾತಾಡ್ಕೊಂಡಿದ್ವಿ, 19,650ರಿಂದ 600 ಅನ್ನೋದು ವೆರಿ ಇಂಪಾರ್ಟೆಂಟ್ ಸಪೋರ್ಟು ಯಾವುದರಲ್ಲಿ ನಿಫ್ಟಿನಲ್ಲಿ, ಅದಕ್ಕಿಂತ ಕೆಳಗಡೆ ಬರಬಾರ್ದು, ಇಲ್ಲಿ ಒಂದು ಸಪೋರ್ಟ್ ತಗೋಬೇಕು ಅಂತ ಮಾತಾಡ್ಕೊಂಡಿದ್ವಿ. ಎಕ್ಸಾಕ್ಟಾಗಿ 19,600 ಒಂದು ಡೋಜಿ ಕ್ಯಾಂಡಲನ್ನು ಮಾಡಿ ಎಂಡ್ ಆಗಿದೆ. ಸೊ ಈ ವೀಕಿನ ವ್ಯೂ ನಾವು ಆಲ್ರೆಡಿ ಮಾತಾಡಿದ್ವಿ. 19,900ರಿಂದ 19,600 ಈ ಝೋನ್ ಒಳಗಡೆ ಮುಗಿಸ್ತಾರೆ ಅನ್ಸುತ್ತೆ ಎಕ್ಸ್ಪೈರಿ. ತುಂಬ ಟ್ರೆಂಡಿಂಗ್ನ ಎಕ್ಸ್ಪೆಕ್ಟ್ ಮಾಡಕ್ಕೆ ಹೋಗ್ಬೇಡಿ, ಒಂದು ಸೈಡ್ ವೈಸ್ ಎಕ್ಸ್ಪೈರಿ ಆಗಿರುತ್ತೆ ಅಂತ ನಾವು ಹೋದವಾರ ದಿನ ಮಾತಾಡ್ಕೊಂಡು ಬಂದಿದ್ವಿ. ಅದೇ ರೀತಿ ಇದೆ, ಎಲ್ಲಿ ತನಕ 19,600 ಇಂಟ್ಯಾಕ್ಟ್ ಆಗಿರುತ್ತೋ. ಅಕಸ್ಮಾತ್ 19,600 ಬಿಟ್ಟು ಕೆಳಗಡೆ ಬಂದರೆ ನಾವು ಮತ್ತೆ 19,500 ಟಾರ್ಗೆಟ್ ಮಾಡ್ತಾ ಹೋಗೋದು, ಮಾರ್ಕೆಟ್ ವೀಕ್ ಆಗ್ತಾ ಹೋಗುತ್ತೆ. ಬಟ್ ಇಲ್ಲಿ ಒಂದು ಪಾಸ್ ಆಗಬೇಕಾಗಿತ್ತು, ಆ ಪಾಸ್ ಆಗ್ತಾ ಇದೆ, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಸದ್ಯಕ್ಕೆ 19,800 ರೆಸಿಸ್ಟೆನ್ಸು, 19,600 ಸಪೋರ್ಟು. ಈ ಝೋನ್ ಒಳಗಡೆ ಸಣ್ಣ ಮಟ್ಟಿಗೆ ಸ್ಕಾಲ್ಪಿಂಗಿಗೆ ಮಾತ್ರ ನೀವು ಯೋಚನೆ ಮಾಡಬೇಕು. ಆಪ್ಷನ್ ಸೆಲ್ಲರ್ಸ್ ಇದ್ದೀರಾ ಅಂದರೆ ನೀವು ಖಂಡಿತ 20,000 ಮತ್ತು 19,500 ಈ ವೀಕ್ ಎಕ್ಸ್ಪೈರಿಗೆ ನೀವು ಟಾರ್ಗೆಟ್ ಮಾಡ್ಬೋದು CP ಗಳನ್ನು ಅಂತ ನಾನು ಹೇಳ್ತೀನಿ. ಸೊ ನಾಳೆಗೆ ಯಾವ ರೀತಿ ಟ್ರೇಡ್ ಇರುತ್ತೆ ಹಾಗಾದರೆ ಅಂತ ನೋಡೋದಾದರೆ ನೋಡಿ, ಇವತ್ತು ಏನು ಮಾಡಿಲ್ಲಲ್ವ, ಇವತ್ತು ಆ್ಯಕ್ಷನ್ ನೀವು ನೋಡೋದಾದರೆ ಒಂದು ರೇಂಜಲ್ಲಿ ಬಂದು ಕೂತಿದೆ. ಸೊ 19,600 ಇಲ್ಲಿ ಯಾರು ಪೊಸಿಷನ್ ತೊಗೊಳಕ್ಕಾಗಿದ್ರೆ ಮಾತ್ರ ನಿಮಗೆ ಒಂದು 100-150 ಪಾಯಿಂಟ್ಸ್ ಮೂವ್ಮೆಂಟು ಕಾಣಿಸಿದೆ ಯಾವುದರಲ್ಲಿ, ನಿಫ್ಟಿನಲ್ಲಿ. ಅಫ್ಕೋರ್ಸ್ ಟ್ರೇಡ್ ಇರುತ್ತೆ, ಬಟ್ ನೀವು ಎಂಟ್ರಿ ಯಾವಾಗ ತಗೋತೀರಾ ಅನ್ನೋದು ವೆರಿ ಇಂಪಾರ್ಟೆಂಟ್. ನೀವು ಮಧ್ಯದಲ್ಲಿ ಎಲ್ಲರೂ ಎಂಟ್ರಿ ತೊಗೊಳಕ್ಕೆ ಹೋದರೆ ಟ್ರೇಡ್ ಇರೋದಿಲ್ಲ. ಇಲ್ಲಿ ನೋಡಿ ಒಂದು ಕೂಡ ನಿಮಗೆ ರೆಡ್ ಕ್ಯಾಂಡಲ್ ಇಲ್ಲ. ಸೊ ಕ್ಲೀನಾಗಿ ಇಲ್ಲಿ ರಿಕವರಿ ಆಗಿದೆ. ಬಟ್ ಅದೇ ಹೇಳ್ತೀನಲ್ಲ, ಕಾಂಟ್ರೇರಿಯನ್ ಟ್ರೇಡ್ ಅಂತ, ಇದು ಸ್ವಲ್ಪ ಟ್ರೇಡ್ ಮಾಡೋದು ಕಷ್ಟ. ಹೊಸಬರಾಗಿದ್ದರೆ ಯೋಚನೆ ಮಾಡೋಕ್ಕೆ ಹೋಗ್ಬಿಡಿ. ಇಂಥ ದಿನ ನೀವು ಮಾರ್ಕೆಟ್ನ ಅಬ್ಸರ್ವ್ ಮಾಡಲಿಕ್ಕೆ ಟ್ರೈ ಮಾಡಿ, ಅಥವಾ ವರ್ಚುವಲ್ ಟ್ರೇಡ್ ಮಾಡಲಿಕ್ಕೆ ನೋಡಿ ಕಾಂಟ್ರೇರಿಯನ್ ಟ್ರೇಡ್ನ, ಅಥವಾ ಬೇರೆ ಯಾವ್ದಾದ್ರು ಸ್ಟಾಕ್ಸಲ್ಲಿ ಇಂಟ್ರಾಡೇನಲ್ಲಿ ಟ್ರೇಡ್ ಮಾಡಲೇಬೇಕು ಅಂತಿದ್ರೆ ಆ ರೀತಿ ನೀವು ಪ್ಲಾನ್ ಮಾಡ್ತಾ ಹೋಗೋದು. ಒಂದು ಸುಮಾರು ಸಮಯ ಬೇಕಾಗುತ್ತೆ, ಮತ್ತು ಎಂಟ್ರಿ ತುಂಬ ಪರ್ಫೆಕ್ಟ್ ಆಗಿರಬೇಕಾಗುತ್ತೆ, ಇಲ್ಲಾಂದರೆ ಲಾಸ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ನಾಳೆ ಈ ಬಸ್ ಸ್ಟ್ಯಾಂಡ್ ಎಲ್ಲ ಇದೆ, ಇದ್ರ ಮೇಲ್ಗಡೆ ಕೊಡ್ತು ಅಂತಂದರೆ 19,725 ಇವತ್ತೇನು ಹೈ ಮಾಡಿತ್ತಲ್ಲ, ಇದನ್ನ ಬ್ರೇಕ್ಔಟ್ ಆಯಿತು ಅಂದರೆ 19,800 ನೀವು ಟಾರ್ಗೆಟ್ ಮಾಡ್ತಾ ಹೋಗ್ಬೋದು. ಅದೇ ರೀತಿ ಅಂದರೆ 19,600 ಬಿಟ್ಟು ಕೆಳಗಡೆ ಬಂತು ಅಂತಂದರೆ 19,550, 550 ಪಾಯಿಂಟ್ನೇ ಕೆಳಗಡೆ ಟಾರ್ಗೆಟ್ ಮಾಡ್ತಾ ಹೋಗಿ. ಪ್ಯಾಟರ್ನ್ ಕೂಡ ಬ್ರೇಕ್ ಆಗ್ದಂಗೆ ಆಗುತ್ತೆ, ಮತ್ತು ಲೋಯರ್ ಹೈ ಲೋಯರ್ ಲೋ ಬಂದಾಗ ಆಗುತ್ತೆ. ಸೊ ಆ ಸಾಧ್ಯತೆ ಕಮ್ಮಿ ಇದೆ ಅಂತ ಅನಿಸುತ್ತೆ ನನಗೆ. ನಾಳೆ ನೀವು ಈ ರೀತಿಯೂ ಒಂದು ಟ್ರೆಂಡ್ ಲೈನ್ ಎಸ್ಟಾಬ್ಲಿಷ್ ಮಾಡ್ಕೋಬೋದು. ಇಲ್ಲಿ ಒಂದು ಯಾವಾಗ ಇಲ್ಲಿ ಬ್ರೇಕ್ಔಟ್ ಕೊಡುತ್ತೋ 19,800 ತನಕ ಅಂತ. ಬಟ್ ನಿಫ್ಟಿನಲ್ಲಿ ಸಣ್ಣ ಮೂವ್ ಇದೆ, 19,800 ಮೇಲ್ಗಡೆನೇ ಇದೆ. ಬ್ಯಾಂಕ್ ನಿಫ್ಟಿ ಅಥವಾ ಫಿನ್ ನಿಫ್ಟಿ ನಾಳೆಗೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರ್ಬೋದು, ಬಟ್ ನಿಫ್ಟಿನಲ್ಲಿ ಈ ರೀತಿ ಇದೆ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ಯಾವ ರೀತಿ ನೋಡಿದ್ರೆ ಸ್ವಲ್ಪ ದೊಡ್ಡ ಮಾತ್ರದ ಒಂದು ಡೋಜಿ ಕ್ಯಾಂಡಲ್ನ ಮಾಡಿದೆ ಅಲ್ವಾ, ಅಂದರೆ ಒಂದು ಶಾರ್ಟ್ ಕವರಿಂಗ್ ಸ್ವಲ್ಪ ಸ್ಟ್ರಾಂಗ್ ಆಗಿದೆ ಅಂತ ಹೇಳ್ತಾ ಇದೆ ಬ್ಯಾಂಕ್ ನಿಫ್ಟಿನಲ್ಲಿ. ಸೇಮ್ ಬ್ಯಾಂಕ್ ನಿಫ್ಟಿನಲ್ಲಿ ನೀವು ನೋಡೋದಾದ್ರೆ 45,000 ಅನ್ನೋದು ಸದ್ಯಕ್ಕಿರುವಂಥ ತಲೆ ಮೇಲೆ ಇರುವಂಥ ರೆಸಿಸ್ಟೆನ್ಸು. ಕೆಳಗಡೆ 44,400 ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. 44,400 ವೆರಿ ಇಂಪಾರ್ಟೆಂಟ್ ಆಗುತ್ತೆ ಬ್ಯಾಂಕ್ ನಿಫ್ಟಿಯಲ್ಲಿ ಅಂತ ನಾವು ಅಂದ್ಕೊಂಡಿದ್ವಿ. ಲಕ್ಕಿಲಿ ನಾವೇನು ಅಂದ್ಕೊಂಡಿದ್ವೋ ಮಾರ್ಕೆಟ್ ಅದೇ ರೀತಿ ಬಿಹೇವ್ ಆಗ್ತಾ ಇದೆ. ಸೊ ಇಲ್ಲಿ ಈ ರೀತಿ ಒಂದು ಟ್ರೆಂಡ್ ಲೈನ್ ಹಾಕೊಂಡು ಕೂಡ ನೀವು ನಾಳೆ ಟ್ರೇಡ್ ಮಾಡ್ತಾ ಹೋಗ್ಬೋದು. 45,000 ಬ್ರೇಕ್ ಆಯಿತು ಅಂತಂದರೆ 45,200 ನೆಕ್ಸ್ಟ್ ಇಂಪಾರ್ಟೆಂಟ್ ಅಂತ ಸಪೋರ್ಟ್ ಇದೆ. ಸೊ 45,200 ಟೆಸ್ಟ್ ಮಾಡಲಿಕ್ಕೆ ಹೋಗ್ಬೋದು ಬ್ಯಾಂಕ್ ನಿಫ್ಟಿ. ಬಟ್ ಎವ್ರಿ 100 ಪಾಯಿಂಟ್ಸ್ ಈಸ್ ಆಲ್ವೇಸ್ ಸೇಫ್. ಬಟ್ ಬ್ಯಾಂಕ್ ನಿಫ್ಟಿಗೆ ಇನ್ನೂ ಟೈಮ್ ಇರೋದ್ರಿಂದ, ನಾಡಿದ್ದು ಎಕ್ಸ್ಪೈರಿ ಆಗಿರೋದ್ರಿಂದ ಆ ರೀತಿ ನೀವು ಪ್ಲಾನ್ ಮಾಡಿಕೊಂಡು ನೋಡ್ತಾ ಹೋಗ್ಬೋದು. ಸೊ ನೋಡ್ತಾ ಹೋಗೋಣ ಯಾವ ರೀತಿ ಶೇಪ್ ಆಗ್ತಾ ಹೋಗುತ್ತೆ ಅಂತ. 45,000 ಬ್ರೇಕ್ ಆದರೆ ಒಂದು 100-200 ಪಾಯಿಂಟ್ಸ್ ನಿಮಗೆ ಒಂದು ಜಂಪ್ ಸಿಗ್ಬೋದು. 45,300 ತನಕ ಮುಂದಿನ ಎಕ್ಸ್ಪೈರಿ ಅಷ್ಟೊತ್ತಿಗೆ ಟೆಸ್ಟ್ ಆಗುತ್ತೆ ಅಂತಲೇ ಅನಿಸ್ತಾ ಇದೆ. ತುಂಬ ದೊಡ್ಡದಾಗಿ ಗ್ಯಾಪ್ ಅಪ್ ಓಪನಿಂಗ್ ಆದರೆ ಈ ಝೋನಿಂದ, ಅಥವಾ ಇದಕ್ಕಿಂತ ಗ್ಯಾಪ್ ಡೌನ್ ಓಪನಿಂಗ್ ಆದರೆ ನೀವು ಒಂದು ಪ್ರೈಸ್ ಆಕ್ಷನ್ಗೆ ವೆಯ್ಟ್ ಮಾಡಿ ಒಂದ್ಸಲ ಟೆಸ್ಟ್ ಮಾಡಿ ಮೇಲ್ಗಡೆ ಕೊಡುತ್ತಲ್ಲ, ಅವಾಗ ಅದನ್ನೇ ಸ್ಟಾಪ್ ಲಾಸ್ ಇಟ್ಕೊಂಡು ಮೇಲ್ಗಡೆ ಎಂಟ್ರಿ ತಗೋಬಹುದು. ಇಲ್ಲಿ ಯಾಕೆಂದರೆ ನಿಮ್ಮ ವ್ಯೂ ನೋಡಿ ಆಲ್ರೆಡಿ ಬಸ್ ಸ್ಟ್ಯಾಂಡಲ್ಲಿ ಇತ್ತು, ಬಸ್ ಸ್ಟ್ಯಾಂಡಿಂದ ಮೇಲ್ಗಡೆ ಹೋಗ್ತಾ ಇದೆ. ಈಗ ಬಸ್ ಸ್ಟ್ಯಾಂಡ್ ಈ ಝೋನೇ ಇವಾಗ ಸಪೋರ್ಟ್ ಥರ ಆಕ್ಟ್ ಆಗುತ್ತೆ ಅಂತ ಆ ರೀತಿ ಟ್ರೇಡ್ನ ಯೋಚನೆ ಮಾಡ್ತಾ ಹೋಗಿ. ಅಂದರೆ ಗ್ಯಾಪ್ ಅಪ್ ಓಪನಿಂಗ್ ಆಗಿ ಒಂದ್ಸಲ ವಾಪಸ್ ಟೆಸ್ಟ್ ಮಾಡಕ್ಕೆ ಬರ್ತಿದೆ ಅಂದರೆ ಇದೇ ಝೋನ್ನೇ ನೀವು ಸ್ಟಾಪ್ ಲಾಸ್ ಆಗಿ ಇಟ್ಕೊಂಡು ಮತ್ತೆ ಮೇಲ್ಗಡೆ ಝೋನ್ಗಳನ್ನು ಟಾರ್ಗೆಟ್ ಮಾಡ್ತಾ ಹೋಗ್ಬೋದು. ಒಳಗಡೆ ಬಂತು ಅಂದರೆ ನೀವು ಸ್ಟಾಪ್ ಲಾಸ್ನ ಬುಕ್ ಮಾಡ್ಕೋಬಹುದು. ಈ ರೀತಿಯಾಗಿ ಪ್ಲಾನ್ ಮಾಡ್ತಾ ಹೋಗ್ಬೋದು. ಸೊ ಈ ಥರ ಇದ್ದಾಗ ಎರಡೇ ಪಾಸಿಬಿಲಿಟಿ, ಒಂದು ಪ್ಯಾಟರ್ನ್ ಬ್ರೇಕ್ ಆಗೋದು ಕಾಣಿಸ್ತಾ ಇದೆ, ಲೋಯರ್ ಹೈ ಲೋಯರ್ ಲೋ. ಅದೇ ರೀತಿಯಾಗಿ ನೀವು ಒಂದು ಟ್ರೆಂಡ್ ಲೈನ್ ಕೂಡ ಎಸ್ಟಾಬ್ಲಿಷ್ ಮಾಡ್ಕೋಬಹುದು. ಮೇಲ್ಗಡೆಯಿಂದ ಈ ರೀತಿ ರೆಸಿಸ್ಟೆನ್ಸ್ ಟ್ರೆಂಡ್ ಲೈನ್ ಇವತ್ತು ಬ್ರೇಕ್ ಆದಂಗೆ ಕಾಣಿಸ್ತಾ ಇದೆ, ಇಲ್ಲಿಂದ ಸಪೋರ್ಟ್ ಟ್ರೆಂಡ್ ಲೈನ್ ಎಸ್ಟಾಬ್ಲಿಷ್ ಮಾಡ್ಕೊಂತ ಹೋಗ್ಬೋದು. ಸೊ ಅದು ಬ್ರೇಕ್ ಆದ್ರೂ ನೀವು ತಗೊಂತ ಹೋಗ್ಬೋದು. ಎರಡು ಪಾಸಿಬಿಲಿಟಿ ಇರುತ್ತೆ. ಒಂದು, ಈ ಝೋನಲ್ಲೇ ಒಂದು ನಾಳೆನೋ ಹಾಲ್ಟ್ ಆಗೋ ಸಾಧ್ಯತೆ ಇರುತ್ತೆ, ಅಥವಾ ಇಲ್ಲಿಂದ ಒಂದು ಶಾರ್ಟ್ ಕವರಿಂಗು ಶುರು ಆಗ್ಬೋದು. ಅಂದರೆ ಇವತ್ತೇನು ಈ ಪ್ಯಾಟರ್ನ್ ಬರೀತಿಲ್ಲ ಇದರ ಕನ್ಫರ್ಮೇಷನ್ ಆಗ್ಬೋದು ಅಂತ. ಎರಡರಲ್ಲಿ ಯಾವ ರೀತಿ ಆಗುತ್ತೋ ಆ ರೀತಿ ನೋಡಿಕೊಂಡು ಪ್ಲಾನ್ ಮಾಡ್ತಾ ಹೋಗೋಣಂತೆ. ಕೊನೆಯದಾಗಿ ನಾವು ನೋಡ್ತಾ ಇರೋಂಥದ್ದು ಫಿನ್ ನಿಫ್ಟಿ. ಸೊ ಫಿನ್ ನಿಫ್ಟಿ ನಾಳೆ ಎಕ್ಸ್ಪೈರಿ ಆಗಿರುತ್ತೆ. ಸೇಮ್ ನೋಡಿ 19,900 ಆ ಝೋನ್ ಅದೇ ರೀತಿ ಇವತ್ತು ಬಂದು ಟೆಸ್ಟ್ ಆಗಿದೆ. ಸೊ ಕೆಳಗಡೆ 19,800 ಇವಾಗ ಸ್ಟ್ರಾಂಗ್ ಸಪೋರ್ಟ್ ಆಗಿರುತ್ತೆ. ನಾಳೆ 19,900 ಬಿಟ್ಟು ಮೇಲ್ಗಡೆ ಹೋದರೆ 20,000 ತನಕ ಅಥವಾ 19,950 ಟಾರ್ಗೆಟ್ ಮಾಡ್ತಾ ಹೋಗ್ಬೋದು.
ಹೋಗ್ಬೋದು. ಕ್ವಿಕ್ಕಾಗಿ ಒಂದಷ್ಟು ಸಲ ಆಪ್ಷನ್ ಚೇನ್ನ ನೋಡ್ಕೊಂಡು ಬಂದ್ಬೋಣ. ಆಪ್ಷನ್ ಚೇನ್ ನೋಡೋದಾದರೆ ಫಿನ್ ನಿಫ್ಟಿನಲ್ಲಿ 19,850ರಲ್ಲಿ ಎರಡು ಕಡೆ ಬ್ಯಾಲೆನ್ಸಿಂಗ್ ಆಗಿದೆ. ಬಟ್ 19,800ರಲ್ಲಿ ನೋಡಿ ಕ್ಲೀನಾಗಿ ಒಂದು ಸಪೋರ್ಟು ಬಿಲ್ಡ್ ಆಗಿದೆ. 19,800ರಲ್ಲಿ ಅಗ್ರೆಸಿವ್ ಆಗಿ ಪುಟ್ ರೇಟಿಂಗ್ ಆಗಿದೆ, ಅಂದರೆ ಮೇಲ್ಗಡೆ ತಳ್ತಾ ಇದ್ದಾರೆ. ಈ ಕಡೆ ನೀವು ನೋಡೋದಾದ್ರೆ 19,900ರಲ್ಲಿ ಕಾಣಿಸ್ತಾ ಇದೆ. ಮೋಸ್ಟ್ಲಿ 19,900 ಅಡ್ಜಸ್ಟ್ಮೆಂಟ್ ಆಗ್ಬೋದು. 19,950 ನೀವು ಪ್ಲಾನ್ ಮಾಡ್ತಾ ಹೋಗ್ಬೋದು ಅಂತ ಅನ್ಸುತ್ತೆ ನಾಳೆ ಎಕ್ಸ್ಪೈರಿಗೆ. ಬಟ್ ನೋಡ್ತಾ ಹೋಗೋಣ. 19,800 ನಿಮ್ಮ ಸ್ಟಾಪ್ ಲಾಸ್ ಆಗಿರಬೇಕು ಆ ರೀತಿ ನೀವು ಟ್ರೇಡ್ ತೊಗೊಳೋದಾದ್ರೆ. ಸದ್ಯಕ್ಕೆ ಸ್ಲೈಟ್ಲಿ ಒಂದು ನಾವು ಪಾಸಿಟಿವ್ ಸೈಡಾಗಿ ಬಯಾಸ್ ಆಗಿದ್ದೀವಿ, ಯಾಕೆಂದರೆ ಶಾರ್ಟ್ ಕವರಿಂಗ್ ಆಫ್ಕೋರ್ಸ್ ಫಸ್ಟ್ ಪುಲ್ ಬ್ಯಾಕು. ಬಟ್ ಈ ಪ್ಯಾಟರ್ನ್ ನೀವು ನೋಡೋದ್ರೆ ಇವತ್ತು ಇಲ್ಲಿ ಬಂದು ಟೆಸ್ಟ್ ಆಗಿದೆ, ಲೋರ್ನ ಮಾಡಿಲ್ಲ. ಸೊ ಏನೇನು ಲೋಗಳಾಗಿದೆಯೋ ಎಲ್ಲ ಇಂಡೆಕ್ಸಲ್ಲೂ ಅದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಅದೇ ನಿಮ್ಮ ಸ್ಟಾಪ್ ಲಾಸ್ ಆಗಿರಬೇಕು. ಇನ್ನೂ ಕ್ಲೋಸ್ ಆಗಿ ಇಟ್ಕೊತೀರಾ ಅಂದರೆ ನಾಳೆ 19,800 ನೀವು ಸ್ಟಾಪ್ ಲಾಸ್ ಆಗಿ ಇಟ್ಕೊಂಡು ನೀವು ಟ್ರೇಡ್ ಮಾಡ್ತಾ ಹೋಗ್ಬೋದು ಮೇಲ್ಗಡೆಗೆ. ಸೊ ನೋಡ್ತಾ ಹೋಗೋಣ ಯಾವ ರೀತಿ ಶೇಪ್ ಆಗ್ತಾ ಹೋಗುತ್ತೆ ಅಂತ. ಸೊ ಅದೇ ರೀತಿಯಾಗಿ ಇವತ್ತು ಫಸ್ಟ್ ಟೈಮ್ ನನ್ನ ಹತ್ರನೂ ಮಿಡ್ ಕ್ಯಾಪ್ ನಿಫ್ಟಿನ ನೀವು ಎಂಟ್ರಿ ಮಾಡಿಸಿದ್ದೀರಾ. ಎಂಥ ದಿನ ಎಂಟ್ರಿ ಕೊಡಿಸಿದ್ದೀರಾ ನೋಡಿ. ಅದ್ಭುತವಾದ ರ್ಯಾಲಿ ಆಗಿದೆ. 8,950 ಹತ್ತಿರ ಇದ್ದಿದ್ದು ಸ್ಪೆಕ್ಟಾಕ್ಯುಲರ್ ರ್ಯಾಲಿ. ಈ ಥರದ್ದು ನೋಡಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಈ ಥರ ದಿನಗಳು ತುಂಬ ಕಡಿಮೆ ಬರುವಂಥದ್ದು. ಈ ರೀತಿಯಾಗಿ ವಿ ಶೇಪ್ ಇಷ್ಟು ದೊಡ್ಡದಾಗಿ ನೋಡಿ ಒಂದು ಬಸ್ ಸ್ಟ್ಯಾಂಡ್ ಆಗ್ತಾ ಇತ್ತು. ಸ್ವಲ್ಪ ಅಬ್ಸರ್ವ್ ಮಾಡಿ. ನಾನು ಇದೇ ಫಸ್ಟ್ ಟೈಮ್ ಅಬ್ಸರ್ವ್ ಮಾಡಿರೋಂಥದ್ದು, ಇದೇ ಫಸ್ಟ್ ಟೈಮ್ ನಾವು ಮಾತಾಡ್ತಾ ಇರೋದು ಈ ಚಾರ್ಟ್ಸ್ ಕೂಡ. ಹಾಗಾಗಿ ನಾನು ಇದರಲ್ಲಿ ತುಂಬ ಹೊಸಬನೆ. ಬಟ್ ಚಾರ್ಟ್ಸ್ ಏನು ಹೇಳ್ತೀನಿ ನೋಡ್ತಾ ಹೋಗೋಣ. ಇಲ್ಲಿ ಒಂದು ಗ್ಯಾಪ್ ಕ್ರಿಯೇಟ್ ಆಗಿತ್ತು, ಆ ಗ್ಯಾಪ್ನ ಇಲ್ಲಿ ಫಿಲ್ ಮಾಡಿದೆ. ಸೊ ಇಲ್ಲಿ ಒಂದು ದೊಡ್ಡದಾಗಿ ಬಸ್ ಸ್ಟ್ಯಾಂಡ್ ಆಗಿತ್ತು. ಬಸ್ ಸ್ಟ್ಯಾಂಡಿಗೆ ಗ್ಯಾಪಿಂದ ಒಂದು ದೊಡ್ಡದಾಗಿ ಫಾಲ್ ಬಂತು ಆದ್ರೂ ಕೂಡ ಇಲ್ಲಿ ಹಿಂದ್ಗಡೆ ಒಂದು ಸಪೋರ್ಟ್ ಲೆವೆಲ್ ಕಾಣಿಸ್ತಾ ಇದೆ. ನೀವು ಕರೆಕ್ಟಾಗಿ ನೋಡ್ಕೊಂಬರೋದಾದ್ರೆ ಅದು ಒಂದು ಬಸ್ ಸ್ಟ್ಯಾಂಡ್ ಲೆವೆಲ್. ಸೊ ಅಲ್ಲಿಂದ ನಿಮಗೆ ಎಂಥ ರಿಕವರಿ ಬಂತು ಅಂದರೆ ವಿ ಶೇಪ್ ರಿಕವರಿ ಆಗಿ ಅದ್ರ ಮೇಲೆ ಡಬಲ್ ಆಗಿರುವಂಥದ್ದು. ಇದು ವೆರಿ ರೇರ್ ಡೇಸ್ ಈ ರೀತಿ ಆಗುತ್ತೆ. ಸೊ ನೀವು ಇಲ್ಲಿ ಅಥವಾ ಇಲ್ಲಿ ಎಕ್ಸಿಟ್ ಮಾಡಿದರೆ ನೀವು ನೋಡೋದಾಗಿದ್ರೆ ನೀವು ಕ್ಯಾಪ್ಚರ್ ಮಾಡಿರೋದು ಒಂದು 30% ಆಗಿರುತ್ತೆ, ಇನ್ನೊಂದು 60% ನೀವು ಹಾಗೆ ಬಿಟ್ಟರಲ್ಲ ಅಂತ ಅನ್ನಿಸ್ತಾ ಇರುತ್ತೆ. ಬಟ್ ದಯವಿಟ್ಟು ಸೈಕಾಲಜಿನ ಹಾಳು ಮಾಡ್ಕೊಳಕ್ಕೆ ಹೋಗ್ಬಿಡಿ. ಈ ಥರ ದಿನಗಳು ವೆರಿ ರೇರ್ ಆಗಿ ಆಗುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಯೋಚನೆ ಮಾಡೋಕ್ಕೆ ಹೋಗ್ಬಿಡಿ. ಯಾಕಂದರೆ ನೋಡಿ ಇಲ್ಲಿ ಒಂದು ದೊಡ್ಡ ಫಾಲ್ ಆಗಿದೆ, ಇದ್ರ ಒಳಗಡೆನೇ ಇದೀವಿ ಇನ್ನೂ. ಸೊ ಸ್ಟಿಲ್ ಇದೊಂದು ಇನ್ಸೈಡ್ ಕ್ಯಾಂಡಲ್ ಸೆಟಪ್. ದಯವಿಟ್ಟು ಅಬ್ಸರ್ವ್ ಮಾಡ್ಕೊಳ್ಳಿ. 1 2 3 4 5 6 7 8 9 10ನೇ ದಿನ ಸ್ಟಿಲ್ ವಿತ್ ಇನ್ ದ ಸೇಮ್ ಝೋನಲ್ಲಿ ಇದ್ದೀವಿ. 8,880ರಿಂದ 9,200. ಹಾಗಾಗಿ ಈ ಥರದ್ದು ಬಂದರೆ ಅದು ಏನು ಮಾಡೋಕ್ಕಾಗಲ್ಲ. ನೀವು ಟ್ರೇಡಲ್ಲಿ ಇದ್ದರೆ ನೀವು ಫಾಲೋ ಅಪ್ ಮಾಡ್ಬೋದಾಗಿತ್ತು. ಆದರೆ ಈ ರೀತಿ ಬಿದ್ದು ಈ ರೀತಿ ವಿ ಶೇಪ್ ರಿಕವರಿ ಬರುವಂಥದ್ದು ವೆರಿ ರೇರ್ ಇವೆಂಟ್. ಇದನ್ನ ನಾವು ಆಲ್ರೆಡಿ ಮಾತಾಡಿದ್ದೀವಿ ಮೈಂಡ್ಫುಲ್ಲಲ್ಲಿ. ಸೊ ಯಾರಾದರೂ ಹೆಲ್ಪ್ ತೊಗೊಂಡ್ರೆ ತೊಗೋಬೋದು ಅದನ್ನ. ಆದರೆ ಇವತ್ತು ಒಳ್ಳೆ ಟ್ರೇಡ್ ಇತ್ತು. ವಾಪಸ್ ಟ್ರೇಡ್ ಬಂದಾಗ ಇಲ್ಲಿ ನಾವು 9,100 ಟೆಸ್ಟ್ ಆಗ್ಬೋದು ಅಂತ ಹೇಳಿದ್ದೆ ಈ ಬಸ್ ಸ್ಟ್ಯಾಂಡ್ ಆಗ್ತಿದ್ದಾಗ. ಆದರೆ ಅಲ್ಲಿಂದ ನಮಗೆ ಬ್ರೇಕ್ ಡೌನ್ ಆಗಿ ಕೆಳಗಡೆ ಬಂದಿತ್ತು, ಮತ್ತೆ ಒಂದು ಸೂಪರ್ ಆಗಿರುವಂಥ ರಿಕವರಿ ಬಂತು. ಇಲ್ಲಿ ನೋಡೋದಾದರೆ ಈ ಬಸ್ ಸ್ಟ್ಯಾಂಡ್ ಝೋನ್ಗಳು ನೋಡಿ, ಯಾವತ್ತು ಬಸ್ ಸ್ಟ್ಯಾಂಡ್ ನಿಮಗೆ ಒಂದು ಸಪೋರ್ಟ್ ಥರ ಆಕ್ಟ್ ಆಗುತ್ತೆ ಅನ್ನೋದಕ್ಕೆ ಇವತ್ತೇ ಒಂದು ವೆರಿ ಗುಡ್ ಎಕ್ಸಾಂಪಲ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ. ಸೊ ಹೊಸಬ್ರಿದ್ರೆ ದಯವಿಟ್ಟು ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಟ್ರೇಡ್ ಮಾಡೋಕ್ಕೆ ಹೋಗ್ಬಿಡಿ. ಸ್ವಲ್ಪ ವಾಲಟೈಲ್ ಇದೆ ಮತ್ತು ವಾಲ್ಯೂಮ್ಗಳು ಕೂಡ ಕಮ್ಮಿ ಇರುತ್ತೆ ಬೇರೆದಕ್ಕೆ ಕಂಪೇರ್ ಮಾಡಿಕೊಂಡ್ರೆ. ಸೊ ಸ್ಟಿಕ್ ಟು ನಿಫ್ಟಿ, ಬ್ಯಾಂಕ್ ನಿಫ್ಟಿನಲ್ಲಿರೋದು ಸೇಫು. ಯಾರಾದರೂ ಆಪ್ಷನ್ನ ಹೊಸಬರಾಗಿ ಟ್ರೇಡ್ ಮಾಡ್ತಾ ಇದ್ದಾರೆ ಅಂದರೆ ಕಮೆಂಟ್ ಆಗಿ ನೀವು ಫಿನ್ ನಿಫ್ಟಿ ಬರ್ಬೋದು, ಆಮೇಲೆ ಬ್ಯಾಂಕ್ ನಿಫ್ಟಿ ಕಡೆ ಯೋಚನೆ ಮಾಡ್ತಾ ಹೋಗ್ಬೋದು. ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ಈಗ ಕ್ವಿಕ್ಕಾಗಿ ಒಂದಿಷ್ಟು ಸ್ಟಾಕ್ಸ್ಗಳ ಬಗ್ಗೆ ಮಾತಾಡ್ತಾ ಹೋಗೋಣ. ಮೊದಲನೇದಾಗಿ ಡಾಕ್ಟರ್ ರೆಡ್ಡಿಸ್ ನೋಡಿ ಲಾಸ್ಟ್ ವೀಕನ್ನು ಮಾತಾಡಿದ್ವಿ. ಯಾರಾದರೂ ಮಿಡ್ ಟರ್ಮಲ್ಲಿ ಇನ್ವೆಸ್ಟ್ ಮಾಡೋಕ್ಕಾಗಲ್ಲ, ಬಟ್ ಅಟ್ಲೀಸ್ಟ್ ನೀವು ಟಾರ್ಗೆಟ್ ಮಾಡ್ತಾ ಇದ್ರೆ ಅಂದರೆ ಒಂದು ಪೊಸಿಷನ್ ಟ್ರೇಡ್ಗೆ ಇಲ್ಲಿ ಒಂದು ಪ್ಯಾಟರ್ನ್ ಕನ್ಫರ್ಮೇಷನ್ ಆಗ್ತಾ ಇದೆ ಅಂತ ಇವತ್ತು ಕ್ಲಿಯರ್ ಕಟ್ಟಾಗಿ ಕನ್ಫರ್ಮ್ ಆಗಿದೆ. ಇವತ್ತು ಒಂದು ಇಂಟರ್ಡೇ ಟ್ರೇಡ್ ಕೂಡ ಇತ್ತು. ಇದು ಮುಂಬರುವ ದಿನಗಳಲ್ಲಿ 5,300 ಬಂದು ಟೆಸ್ಟ್ ಮಾಡುತ್ತೆ ಅಂತ ನನಗೆ ಅನಿಸ್ತಾ ಇದೆ. ನಾಳೆ ನೋಡ್ತಾ ಹೋಗೋಣ ಯಾವ ರೀತಿ ಆಗುತ್ತೆ ಅಂತ. ಇದು ಒಂದು ದೊಡ್ಡದಾಗಿ ಡೋಜಿ ಮಾಡಿದಂಥದ್ದು 5,400 ಅನ್ನೋದು ಒಂದು ಸಪೋರ್ಟ್ ಥರ ಆಕ್ಟ್ ಆಗಬೇಕು. ಇಲ್ಲಿ ಒಂದು ಇನ್ಸೈಡ್ ಕ್ಯಾಂಡಲ್ ಕೂಡ ಆಗಿ ಒಂದು ಉಳಿದು ಮತ್ತೆ ಬಂದರೆ 5,300 ಮತ್ತು ಈ ಟ್ರೆಂಡ್ ಲೈನ್ ಹತ್ರ ಹೋಗ್ತಾ ಹೋಗ್ಬೋದು. ಡಾಕ್ಟರ್ ರೆಡ್ಡಿಸ್ ಫ್ರೆಶ್ ಆಗಿ ಇನ್ವೆಸ್ಟ್ ಮಾಡಬೇಕು ಅಂತಿರೋರು ಡಾಕ್ಟರ್ ರೆಡ್ಡಿಸಲ್ಲಿ ಸ್ವಲ್ಪ ವೆಯ್ಟ್ ಮಾಡಿ. ಈಗ ಒಳ್ಳೆ ಲೆವೆಲ್ ಅಲ್ಲ, 5,000 ಲೆವೆಲ್ಗಾದರೂ ನೀವು ವೆಯ್ಟ್ ಮಾಡಿ ಅಂತ ಹೇಳ್ತೀನಿ. ಬಟ್ ಇದು ಹಿಸ್ಟಾರಿಕಲಿ ನೋಡಿ ಯಾವುದು ರೆಸಿಸ್ಟೆನ್ಸ್ ಆಗಿತ್ತು ಅದು ಸಪೋರ್ಟ್ ಆಗಿರುವಂಥದ್ದು. ಆ ಇಂಪಾರ್ಟೆಂಟ್ ಝೋನ್ ಇವತ್ತು ಬ್ರೇಕ್ ಆಗಿದೆ. ಸೊ ಸ್ಟಾಕ್ ಈಸ್ ಲುಕಿಂಗ್ ವೀಕ್. ಹಾಗಾಗಿ ನೋಡ್ತಾ ಹೋಗೋಣ. ಅಟ್ಲೀಸ್ಟ್ ಈ ಟ್ರೆಂಡ್ ಲೈನ್ನ ಸಪೋರ್ಟ್ ಬಂದು ಒಳಗಡೆ ಬರೋ ತನಕ ದಯವಿಟ್ಟು ಇನ್ವೆಸ್ಟ್ ಮಾಡಲಿಕ್ಕೆ ಹೋಗ್ಬಿಡಿ. ನೆಕ್ಸ್ಟ್ ನಾವು ನೋಡ್ತಾ ಇರೋಂಥದ್ದು ಯುಕೋ ಬ್ಯಾಂಕ್. ಇದ್ರ ಬಗ್ಗೆ ಒಬ್ರು ಕೇಳಿದ್ರು, ಯುಕೋ ಬ್ಯಾಂಕಲ್ಲಿ ಇನ್ವೆಸ್ಟ್ ಮಾಡ್ಬೋದಾ, ಒಳ್ಳೆ ಬ್ರೇಕ್ಔಟ್ ಆಗ್ತಾ ಇದೆ ಅಂತ. ಅಫ್ಕೋರ್ಸ್ ನೀವು 1 ಇಯರ್ದು ಎಲ್ಲ ನೋಡೋದಾದ್ರೆ 52 ವೀಕ್ ಬ್ರೇಕ್ಔಟ್ ಥರ ಕಾಣಿಸ್ತಾ ಇರುತ್ತೆ. ಸೂಪರಾಗಿ ಆಗಿದೆಯಲ್ಲ ರ್ಯಾಲಿಯಲ್ಲಿ, ಪ್ಯಾಟರ್ನು ಕೂಡ ಕನ್ಫರ್ಮೇಷನ್ ಆಗಿದೆಯಲ್ಲ ಅಂತ. ಖಂಡಿತ ನಿಜ ಹೌದು. ಆದರೆ ಸ್ವಲ್ಪ ಲಾಂಗ್ ಟರ್ಮಲ್ಲಿ ನೀವು ನೋಡಬೇಕಾಗುತ್ತೆ ಈ ಥರ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡಬೇಕಾದ್ರೆ. ಯಾಕೆ ಅಂದರೆ ಮಾರ್ಕೆಟ್ ಇವಾಗ ಎಲ್ಲಿದೆ, ಆಲ್ ಟೈಮ್ ಹೈಯಲ್ಲಿದೆ. ಈ ಸ್ಟಾಕ್ ಎಲ್ಲಿದೆ ನೋಡಿ, ಇನ್ನೂ ಒದ್ದಾಡ್ತಾ ಇದೆ ಮೇಲ್ಗಡೆ ಹೋಗಲಿಕ್ಕೆ. ಸೊ ಇಂಥ ಸ್ಟಾಕು ನಾಟ್ ರೆಕಮೆಂಡೆಡ್ ಈವನ್ ಫಾರ್ ಟ್ರೇಡಿಂಗ್ ಅಥವಾ ಶಾರ್ಟ್ ಟರ್ಮ್ ಮಿಡ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂತ ನಾನು ಹೇಳ್ತೀನಿ. ಯಾಕೆಂದರೆ ಇಲ್ಲಿ ಒಂದು ಮ್ಯಾನಿಪುಲೇಷನ್ ಆಗ್ತಾ ಇರುತ್ತೆ, ಸಡನ್ನಾಗಿ ಏನೋ ವಾಲ್ಯೂಮ್ ಆಗ್ತಾ ಇದೆ ಅಂದರೆ ಒಂದು ಸ್ಪೆಕ್ಯುಲೇಟಿವ್ ಆಕ್ಟಿವಿಟಿ ಆಗ್ತಾ ಇರುತ್ತೆ. ನೀವು ಯಾವಾಗಲೂ ಯಾವ ರೀತಿ ಇರಬೇಕು ಅಂತಂದರೆ ಸಿಂಪಲ್ ರೂಲ್ ಆಫ್ ತಂಬ್ ಏನು ಹೇಳುತ್ತೆ ಅಂತಂದರೆ ಇನ್ವೆಸ್ಟಿಂಗಲ್ಲಿ ಗುಡ್ ಸ್ಟಾಕ್ಸ್ ಅಟ್ ವ್ಯಾಲ್ಯೂ ಲೆವೆಲ್ ಈಸ್ ವಾಟ್ ಯು ನೀಡ್ ಅಂತ ಹೇಳ್ತಾರೆ. ಅಂದರೆ ಒಳ್ಳೆ ಸ್ಟಾಕ್ಗಳನ್ನು ಒಳ್ಳೆ ವ್ಯಾಲ್ಯೂ ಲೆವೆಲ್ಗೆ ಬಂದಾಗ ಇನ್ವೆಸ್ಟ್ ಮಾಡಿದ್ರೆ ನೀವು ಸಾರ್ಟೆಡ್ ಫಾರ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಗೆ ಇನ್ನೇನು ತಲೆ ಕೆಡಿಸ್ಕೋಬೇಕಾಗಿಲ್ಲ ಅಂತ. ಅದಕ್ಕೆ ನೀವು RSI ಕೆಲವ್ರನ್ನ 20-30 ಬಂದೆ ಅಂತ ಕೆಲವರು ಆ ಥರ ಪ್ಯಾಟರ್ನ್ ಫಾಲೋ ಮಾಡ್ಬೋದು. ಅಥವಾ ಮೂವಿಂಗ್ ಆವರೇಜ್ 200 ಮೂವಿಂಗ್ ಆವರೇಜು ಆ ರೀತಿ ಬ್ರೇಕ್ಔಟ್ ಆಗ್ತಿದೆ ಅಂದರೆ ಅವಾಗ ನಾನು ತೊಗೊತೀನಿ ಅಂತ ಕೆಲವರು ತೊಗೋಬೋದು. ಫಿಬೊನಾಚಿ ಲೆವೆಲ್ಸ್ನ ರೆಫರ್ ಮಾಡ್ಬೋದು, ಅಥವಾ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಅಂತ ತೊಗೋಬೋದು. ಒಬ್ಬೊಬ್ರದ್ದು ಒಂದೊಂದು ಮೆಥಡ್ ಇರ್ಬೋದು. ಆದರೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಬಂದಾಗ ನೀವು ಒಳ್ಳೆ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡುವಂಥದ್ದು ವೆರಿ ಇಂಪಾರ್ಟೆಂಟ್. ಸೊ ಈ ಥರ ಸ್ಟಾಕಲ್ಲಿ ನಾನು ಇಲ್ಲಿ ಬ್ರೇಕ್ಔಟ್ ಆಗಿ ಮೇಲ್ಗಡೆ ಹೋಗಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ವೆರಿ ರಿಸ್ಕಿ. ಯಾಕೆಂದರೆ ಮಾರ್ಕೆಟು ಸೂಪರ್ ಆಗಿ ಆಲ್ ಟೈಮ್ ಹೈ ಝೋನ್ ಹತ್ತಿರ ಇದ್ದಾಗ ಸ್ಟಾಕ್ ಇನ್ನೂ ಕೂಡ ತುಂಬ ಕೆಳಗಡೆ ಮಟ್ಟದಲ್ಲಿದೆ. ದಿಸ್ ಇಸ್ ನಾಟ್ ಅ ಗುಡ್ ಸೈನ್ ಯಾವುದೇ ಆಕ್ಟಿವಿಟಿ ಮಾಡಲಿಕ್ಕೆ. ಹಾಗಾಗಿ ನಾಟ್ ರೆಕಮೆಂಡೆಡ್. ಬಟ್ ನೋಡ್ತಾ ಹೋಗೋಣ. ಬ್ರೇಕ್ಔಟ್ ಆಗಿರೋದಂತೂ ನಿಜ.
ಇದ್ರ ಮೇಲ್ಗಡೆ ಹೋದರೆ ಇಲ್ಲಿ ಸದ್ಯಕ್ಕೆ ಅಂತ ಇರೋದು ಅಂದರೆ 60 ಲೆವೆಲಲ್ಲಿ ಒಂದು ಇಂಪಾರ್ಟೆಂಟ್ ಅಂತ ರೆಸಿಸ್ಟೆನ್ಸ್ ಇದೆ. ಯಾವ ರೀತಿ ಟ್ರೇಡ್ ಆಗುತ್ತೆ ಅಂತ ನೋಡ್ತಾ ಹೋಗೋಣ, ಬಟ್ ಡೆಫಿನೆಟ್ಲಿ ನಾಟ್ ರೆಕಮೆಂಡೆಡ್. ಅದೇ ರೀತಿಯಾಗಿ ಡಾರ್ಲಿಂಗ್ ಸ್ಟಾಕ್ ಅಂತ ಕರೆಯುವಂಥದ್ದು ಬಜಾಜ್ ಫೈನಾನ್ಸ್. ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ, ಚಾರ್ಟ್ ಸ್ಟಾಕ್ ರೆಗ್ಯುಲರ್ ವ್ಯೂವರ್ಸ್ 5900 ಲೆವೆಲ್ ಬಂದಾಗ ಎಷ್ಟು ಜನ ಅಕ್ಯುಮುಲೇಟ್ ಮಾಡ್ಕೊಂಡಿದ್ದೀರಿ ಅಂತ. ನಾನು ಕೂಡ 5800 ಏನೋ ಇದೆ ನನ್ನ ಆ್ಯಾವ್ರೇಜು. ಈ ಲೆವೆಲ್ ಬಂದಾಗ ನಿಮಗೆ ಹೇಳಿದಾಗ ನಾನು ಅಕ್ಯುಮುಲೇಟ್ ಮಾಡ್ಕೊಂಡಿದ್ದೆ. ಸೊ ಸ್ಟಾಕ್ ಈಸ್ ಲುಕಿಂಗ್ ವೆರಿ ಬುಲಿಶ್. ನನಗೆ ಈ ಸಲ ನೋಡಿ 2-3 ಸಲ ಟೆಸ್ಟ್ ಮಾಡಿದಂಥದ್ದು. ಈ ಸಲ ಏನಾದರೂ ಬ್ರೇಕ್ಔಟ್ ಆಯಿತು ಅಂತಂದರೆ ಒಂದು ಮ್ಯಾಸಿವ್ ಬ್ರೇಕ್ಔಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಜಿಯೋ ಫೈನಾನ್ಷಿಯಲ್ ಸರ್ವಿಸ್ ಬಂದಾಗ ಬಜಾಜ್ ಫೈನಾನ್ಸ್ ಮುಗಿದೋಯ್ತಾ ಆ ರೀತಿ ಈ ರೀತಿ ಅಂತ ನೀವೆಲ್ಲ ಕೇಳ್ತಾ ಇರ್ತೀರಾ. ಆದರೆ ದಯವಿಟ್ಟು ಗಮನಿಸಿ, ಇದೆಲ್ಲ ಟೂ ಬಿಗ್ ಕಂಪನೀಸ್ ಟು ಫೇಲ್, ಆಯಿತಾ. ಸೊ ಇವರು ಸುಮಾರು ದಿನದಿಂದ ಸುಮಾರು ಕಾಂಪಿಟೇಟರ್ಸ್ಗಳನ್ನ ನೋಡಿಬಿಟ್ಟಿದ್ದಾರೆ. ಫ್ರೆಶ್ ಆಗಿ ಇನ್ವೆಸ್ಟ್ಮೆಂಟು $1 million ಗಟ್ಟಲೆ ಬರ್ತಾ ಇದೆ. ಈ ಎಲ್ಲ ಕಾರಣದಿಂದಾಗಿ ಸ್ಟಾಕಲ್ಲಿ ಒಂದು ಪಾಸಿಟಿವಿಟಿ ಬಂದಿದೆ. ಬಟ್ ಈಗ ಇನ್ವೆಸ್ಟ್ ಮಾಡೋಕ್ಕೆ ಡೆಫಿನೆಟ್ಲಿ ನಾಟ್ ರೆಕಮೆಂಡೆಡ್. ಆಲ್ ಟೈಮ್ ಹೈ ಝೋನಲ್ಲಿ ಇದ್ದೀವಿ. ಬಟ್ 6000 ಈ ಲೆವೆಲ್ಗೆ ಯಾವ್ಯಾವ ಬರುತ್ತೋ ದಯವಿಟ್ಟು ನೀವು ಈಗಲೇ ಬೇಕಾದ್ರೆ GTT ಆರ್ಡರ್ನ ಇಡ್ಬೋದು. ಬಂದರೆ ನಮ್ಮ ಅದೃಷ್ಟ, ನೋಡೋಣ ಮತ್ತೆ ಬಜಾಜ್ ಫೈನಾನ್ಸಲ್ಲಿ ಇನ್ವೆಸ್ಟ್ ಮಾಡಲಿಕ್ಕೆ ಅಂತ ಹೇಳ್ತೀನಿ. ಅದೇ ರೀತಿಯಾಗಿ ಕೋಟಕ್ ಬ್ಯಾಂಕ್ ನೋಡಿ, ಕೋಟಕ್ ಬ್ಯಾಂಕಲ್ಲಿ ನನಗೆ ಬ್ಯಾಂಕಿಂಗ್ ಸೆಕ್ಟರ್ಲಿ 2 ಸ್ಟಾಕ್ಗಳು ಒಂದು ಅಂಡರ್ ವ್ಯಾಲ್ಯೂಷನ್ ನಡೀತಾ ಇದೆ ಅಂತ ಅನ್ಸಿದ್ರೆ ಅದು ಒಂದು HDFC ಬ್ಯಾಂಕು, ಇನ್ನೊಂದು ಕೋಟಕ್ ಬ್ಯಾಂಕು. ಯಾಕೆಂದರೆ ಕೋಟಕ್ ಬ್ಯಾಂಕು ಕೂಡ ಒಂದು ತುಂಬ ದಿನಗಳಿಂದ ಒಂದೇ ಬಸ್ ಸ್ಟ್ಯಾಂಡ್ನ ಮಾಡ್ತಾ ಇದೆ. ಉದಯ್ ಕೋಟಕ್ ಅವರು ಎಕ್ಸಿಕ್ಯೂಟಿವ್ ಡೈರೆಕ್ಟರಿಂದ ನಾನ್ ಎಕ್ಸಿಕ್ಯೂಟಿವ್ ಆಗಿರೋದು ನಿಮಗೆ ಗೊತ್ತೇ ಇದೆ. ಸೊ 1700 ಈ ಲೆವೆಲೆಲ್ಲ ಬಂತು ಅಂತಂದರೆ ಕೋಟಕ್ ಬ್ಯಾಂಕಲ್ಲಿ ವೆರಿ ಗುಡ್ ಲೆವೆಲ್ಸ್ ಟು ಅಕ್ಯುಮುಲೇಟ್. ಸೊ ದಯವಿಟ್ಟು ಯಾರಾದರೂ ಹೊಸದಾಗಿ ಇನ್ವೆಸ್ಟ್ ಮಾಡಬೇಕು ಅಂತಿದ್ದೀರಾ ಅಂದರೆ ನಾನು 1680 ಆ ಲೆವೆಲ್ನ ರೆಕಮೆಂಡ್ ಮಾಡ್ತೀನಿ. ಹೇಗೆ ನಾನೊಬ್ಬ ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಅಲ್ಲ, ಹಾಗಾಗಿ ನಿಮ್ಮ ಅನಾಲಿಸಿಸ್ನ ಮಾಡಿ ನೀವು ಇನ್ವೆಸ್ಟ್ ಅಥವಾ ಟ್ರೇಡ್ ಮಾಡಿ ಅಂತ ಹೇಳ್ತೀನಿ. ನೆಕ್ಸ್ಟು ಇವತ್ತು ದಯವಿಟ್ಟು ಹೇಳಿ ಯಾರ್ಯಾರು ಡಿಮ್ಯಾಟ್ ಅಕೌಂಟಿಗೆ ಹಾಕೊಂಡಿದ್ದೀರಾ ಅಂತ. ಇವತ್ತು ಡಿಮ್ಯಾಟ್ ಅಕೌಂಟಿಗೆ ಸೇರಬೇಕಾಗಿತ್ತು ಈ ಸ್ಟಾಕ್ ಅಂತ ಹೇಳ್ತೀನಿ ನಾನು. ಇದು ಇಂಪಾರ್ಟೆಂಟ್ ಲೆವೆಲ್. ಇಂಥ ಲೆವೆಲ್ ಅಲ್ದಲ್ಲ ಇನ್ನು ಯಾವಾಗ ಬೈ ಮಾಡ್ತೀವಿ ಹೇಳಿ ರಿಲಯನ್ಸ್ನ. ಲೋಯರ್ ಲೋ ಪ್ಯಾಟರ್ನ್ ಮಾಡ್ತಾ ಬರ್ತಾ ಇದೆ. 2345 ಗೋಲ್ಡನ್ ಲೆವೆಲ್ ಟು ಅಕ್ಯುಮುಲೇಟ್. ಸೊ ಇವತ್ತು ನೀವು ಇನ್ವೆಸ್ಟ್ ಮಾಡಿದರೆ ನನಗೆ ಖುಷಿ ಆಗುತ್ತೆ ಅಷ್ಟೇ. ಸೊ 2340 ವೆರಿ ಇಂಪಾರ್ಟೆಂಟ್ ಲೆವೆಲ್ಲು, ತುಂಬ ಒಳ್ಳೆ ಪ್ರೈಸು ಲಾಂಗ್ ಟರ್ಮ್ ದೃಷ್ಟಿಯಿಂದ ಅಂತ ನೀವು ನೋಡೋದಾದರೆ ರಿಲಯನ್ಸಲ್ಲಿ. ಸೊ 2300 2350 ಇದೆಯಲ್ಲ, ಇದು ತುಂಬ ಒಳ್ಳೆಯ ಲೆವೆಲ್ಲು ಅಕ್ಯುಮುಲೇಟ್ ಮಾಡ್ಕೊಂಡವರಿಗೆ. ಸೊ ಮತ್ತೆ ಆಪರ್ಚುನಿಟಿ ಕೊಡುತ್ತೋ ಇಲ್ಲೋ ಗೊತ್ತಿಲ್ಲ. ಇಲ್ಲಿ ವಾಪಸ್ ಶಾರ್ಟ್ ಕವರಿಂಗ್ ಕೂಡ ಬರ್ಬೋದು ನಾಳೆ. ಏನಾದರೂ ಇನ್ನೂ ಕೆಳಗಡೆ ಬಂತು ಅಂದರೆ 2300 ಲೆವೆಲಲ್ಲಿ ಖಂಡಿತ ನೀವು ಈ ಝೋನಲ್ಲಿ ಅಕ್ಯುಮುಲೇಟ್ ಮಾಡ್ಕೊಳ್ಳಿ ಅಂತಲೇ ಹೇಳ್ತೀನಿ ಲಾಂಗ್ ಟರ್ಮ್ ದೃಷ್ಟಿಯಿಂದ. ಹೇಗೇನು ನಾನೊಬ್ಬ ಇನ್ವೆಸ್ಟರ್ ಆಗಿದ್ದೀನಿ ಈ ಸ್ಟಾಕಲ್ಲಿ, ಅದೊಂದು ಡಿಸ್ಕ್ಲೇಮರ್ನ ಕೊಡ್ತಾ ಇದ್ದೀನಿ. ಡೆಲ್ಟಾ ಕಾರ್ಪ್ ಇದು 20% ಫಾಲ್ ಆಗಿದೆ, ಆಯಿತಾ. ಈ ಸ್ಟಾಕಲ್ಲಿ ದಯವಿಟ್ಟು ನೋಡಿ ಯಾಕೆ ಫಂಡಮೆಂಟಲ್ಸ್ ಅನ್ನೋದನ್ನ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಕಂಪ್ನಿದು ಅಂತ. ಇವ್ರದ್ದು ಒಂದು ವರ್ಷಕ್ಕೆ ಟೋಟಲ್ ಟರ್ನ್ ಓವರ್ ಅಂದರೆ ಸೇಲ್ಸ್ ಅಂದರೆ 1,000 ಕೋಟಿ ಏನೋ ಮಾಡ್ತಾ ಇದ್ದಾರೆ. ಇವರಿಗೆ GST ಇದು ಸರಿಯಾಗಿ ಭರ್ತಿ ಮಾಡಿಲ್ಲ ಅಂತ GST ನೋಟಿಸ್ ಎಷ್ಟು ಬಂದಿದೆ ಗೊತ್ತಾ? 17,000 ಕೋಟಿಗೆ ಬಂದಿದೆ. ಇಮ್ಯಾಜಿನ್ ಮಾಡ್ಕೊಳ್ಳಿ ಈ ಸ್ಟಾಕ್ ರಿಕವರ್ ಆಗೋಕ್ಕೆ ಏನು ಕಷ್ಟ ಆಗ್ಬೋದು. ಈಗಲೂ ಸಿಗ್ತಾರೆ ನಿಮಗೆ, ಇದು ಅಂಡರ್ ವ್ಯಾಲ್ಯೂಷನ್ ಆಗಿದೆ, ಎಲ್ಲ ಸರಿ ಹೋಗುತ್ತೆ, ಇಲ್ಲಿಂದ ರಿಕವರ್ ಆಗಿ ಸೂಪರಾಗಿ ಮೇಲ್ಗಡೆ ಹೋಗುತ್ತೆ ಅಂತ. ಆಯಿತು, ಆ ರೀತಿ ಆದ್ರೂ ನಮಗೆ ಈ ಸ್ಟಾಕ್ಗಳು ಬೇಡ. ದಯವಿಟ್ಟು ಹೇಳ್ತೀನಿ, ಇದು ಸುಪ್ರೀಂ ಕೋರ್ಟಿಗೆ ಹೋಗ್ಬೋದು, ಇನ್ನು ಮಲ್ಟಿಪಲ್ ಕೋರ್ಟ್ಸಿಗೆ ಹೋಗಿ ಸುಮಾರು ದಿನ ಒಂದೇ ಝೋನಲ್ಲಿ ನಿಲ್ಲುವಂಥ ಸಾಧ್ಯತೆ ಇದೆ. 80 ಈ ಝೋನೆಲ್ಲ ನೋಡಿ ವಾಪಸ್ ಬಂದು ಟೆಸ್ಟ್ ಆದ್ರೂ ಏನೂ ಆಶ್ಚರ್ಯ ಇಲ್ಲ ಅಂತ ಹೇಳ್ತೀನಿ. ಸ್ಟಾಕ್ ಈಸ್ ವೆರಿ ವೀಕ್. ಎಲ್ಲೂ ಕೂಡ ಒಂದು ಸಲನೂ ಅಟೆಂಪ್ಟ್ ಮಾಡೋಕ್ಕೆ ಹೋಗಿಲ್ಲ. ದಯವಿಟ್ಟು ಇಂಥ ಸ್ಟಾಕ್ಗಳಿಂದ ದೂರ ಇರಿ. 20% ಫಾಲ್ ಆಗಿತ್ತು ಇವತ್ತು. F&Oನಲ್ಲಿ ಸುಮಾರು ಜನ ಮ್ಯಾನಿಪುಲೇಷನ್ ಆಗಿ ಲಾಸ್ ಮಾಡ್ಕೊಳ್ತಿದ್ದಾರೆ ಅಂತ ಕೇಳ್ಪಟ್ಟೆ. ಸದ್ಯದಲ್ಲೇ F&O ಸೆಗ್ಮೆಂಟಿಂದ ಬ್ಯಾನ್ ಆದ್ರೂ ಆಶ್ಚರ್ಯ ಇಲ್ಲ. ಯಾಕಂದರೆ ಬ್ಯಾನ್ ಮಾಡ್ತಾರೆ ಈ ಥರ ತುಂಬ ಒಂದು 20% ಲೋಯರ್ ಸರ್ಕ್ಯೂಟು ಅಪ್ಪರ್ ಸರ್ಕ್ಯೂಟು ಅನ್ಯೂಶುವಲ್ ಆಕ್ಟಿವಿಟಿ ಆಗ್ತಾ ಇದೆ ಅಂದರೆ ಬ್ಯಾನ್ ಆಗೋ ಸಾಧ್ಯತೆ ಇರುತ್ತೆ. ಬಟ್ ಇದರಲ್ಲಿ ಫಸ್ಟ್ ವಾರ್ನಿಂಗ್ ಸೈನೇ ನಿಮಗೆ ಎಲ್ಲಿ ಗೊತ್ತಿರಬೇಕು ಅಂದರೆ, ಆಯಿತು ಇಲ್ಲಿ ಒಂದು W ಪ್ಯಾಟರ್ನ್ ಆಗ್ತಾ ಇದೆ, ಮೇಲೆ ಹೋಗ್ತಾ ಇದೆ ಅಂತ ನೀವು ತೊಗೊಂಡ್ರು ಒಂದಿನ ಈ ಫಾಲ್ ಬಂತಲ್ಲ ಇಂಥ ವಾಲ್ಯೂಮಲ್ಲಿ, ದಟ್ ಈಸ್ ದ ವಾರ್ನಿಂಗ್ ಸೈನು ಎಕ್ಸಿಟ್ ಆಗೋಕ್ಕೆ ಸ್ಟಾಕ್. ಅಕಸ್ಮಾತ್ ಯಾರಾದರೂ ತೊಗೊಂಡಿದ್ರೆ ನಾನು ಹೇಳ್ತಾ ಇದ್ದೀನಿ. ಸೊ ಈಗ ಏನು ಹೇಳೋದು, ಸೊ ನಿಮಗೆ ನೀವು ಮಾರಕ್ಕೆ ಹೋದ್ರೂ ತೊಗೊಳೋರು ಸಿಗೋದಿಲ್ಲ. ದಯವಿಟ್ಟು ಯಾರೋ ಹೇಳ್ತಾರೆ ಅಂತ ನಾನು ಸಹಿತವಾಗಿ ಹೇಳ್ತಾ ಇದ್ದೀನಿ. ದಯವಿಟ್ಟು ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಫಂಡಮೆಂಟಲ್ಸ್ನ ಅಬ್ಸರ್ವ್ ಮಾಡಿ. ಯಾಕಂದರೆ ಇದ್ರ ಬಗ್ಗೆ ಒಂದು ಕೇಳ್ತಾ ಇದ್ದೆ ಇವತ್ತು. ಸ್ಕ್ರೀನರಲ್ಲಿ ನೀವು ಹೋಗ್ಬಿಟ್ಟು ಡೆಲ್ಟಾ ಕಾರ್ಪ್ ನೋಡಿದ್ರೆ 2019 ಅವಾಗ ಯಾವಾಗಲೂ ಸೇಲ್ಸ್ ಅಂತ ನೋಡೋದಾದರೆ ಯಾವುದೋ ಒಂದು 3 ಕ್ವಾರ್ಟರ್ದು ಎಕ್ಸಾಕ್ಟಾಗಿ ಸೇಮ್ ನಂಬರ್ ತೋರಿಸಿದ್ರಂತೆ. ಇದೆಲ್ಲ ನಾನು ಹೇಳ್ತಾ ಇರೋದು 2018-19ರಲ್ಲಿ ಅಷ್ಟು ಎಕ್ಸಾಕ್ಟಾಗಿ ಸೇಮ್ ಆಗಿ ಇನ್ನೊಂದ್ಸಲ ಹೇಗೆ ಸೇಲ್ಸ್ ನಂಬರ್ ಆಗೋಕ್ಕೆ ಸಾಧ್ಯ ಅನ್ನೋದು ಕೆಲವರು ಕ್ವಶನ್ ಮಾಡಿದರು. ಫಂಡಮೆಂಟಲ್ ಅನಾಲಿಸಿಸ್ ಬಗ್ಗೆ ನಿಮ್ಗೆ ಏನಾದರೂ ಮಾಹಿತಿ ಬೇಕು ಅಂದರೆ ಯಾವ ರೀತಿ ಓದೋದು ಅಂತ ನಾನು ಮಾಡ್ತಾ ಇದ್ದೀನಿ. ಅದನ್ನ ಕಂಟಿನ್ಯೂಷನ್ ಮಾಡಬೇಕು ಅಂದರೆ ನಿಮ್ಮ ಸಪೋರ್ಟ್ ಇಂಪಾರ್ಟೆಂಟು. ಸೊ ಫಂಡಮೆಂಟಲ್ ಅನಾಲಿಸಿಸ್ ಪ್ಲೇಲಿಸ್ಟಿಗೆ ಹೋಗಿ ನೀವು ನೋಡ್ತಾ ಇದ್ದೀರಾ ಅಂತ ಏನೋ ಒಂದು ಕಮೆಂಟ್ ಹಾಕಿದ್ರೆ ಓಕೆ ಇಲ್ಲಿ ಇಂಟ್ರೆಸ್ಟ್ ಇದೆ ಅಂತ ನಂಗೆ ಗೊತ್ತಾಗುತ್ತೆ. ಆ ಸೀರೀಸ್ ಕಂಟಿನ್ಯೂ ಮಾಡಲಿಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಸೊ ನಿಮ್ಮ ಇಂಟ್ರೆಸ್ಟ್ ಮೇಲೆ ನಿಂತಿದೆ. ಇಂಡೆಕ್ಸ್ಗಳು ಮಾತಾಡೋದು ಅಷ್ಟೇ, ಯಾವ ದಿನ ಯಾವ ಇಂಡೆಕ್ಸ್ ಬೇಕು ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಕಮೆಂಟ್ ಯಾವ ರೀತಿ ಬರುತ್ತೋ ನೀವು ನೋಡೋರು ನೀವೇ ಆಗಿರೋದ್ರಿಂದ ಎಂಡ್ ಆಫ್ ದ ಡೇ ಸೊ ನೀವು ಯಾವ ರೀತಿ ಹೇಳ್ತೀರೋ ಆ ರೀತಿ ನಾವು ಮುಂದುವರ್ಸ್ಕೊಂತ ಹೋಗ್ಬೋದು. ಬಟ್ ಫಿನ್ ನಿಫ್ಟಿನೂ ಮತ್ತು ಮಿಡ್ ಕ್ಯಾಪ್ ನಿಫ್ಟಿದು ನಿಮಗೆ ಹೇಳಿದ್ದೀನಿ. ಸ್ವಲ್ಪ ಅದನ್ನ ರಿಸರ್ವಲ್ಲಿ ಇಟ್ಬಿಟ್ಟು ನಿಫ್ಟಿ ಮಿಡ್ ಕ್ಯಾಪ್ ಬ್ಯಾಂಕ್ ನಿಫ್ಟಿಗೆ ಜಾಸ್ತಿ ಫೋಕಸ್ ಮಾಡ್ತಾ ಹೋಗೋಣ, ಜೊತೆಗೆ ಸ್ಟಾಕ್ಸ್ಗಳ ಬಗ್ಗೆನೂ ಮಾತಾಡ್ತಾ ಹೋಗೋಣ ಅಂತ. ಅದೇ ರೀತಿಯಾಗಿ ಶನಿವಾರ ಒಂದು ChatGPT ಬಾರ್ಡನ್ನು ಯೂಸ್ ಮಾಡ್ಕೊಂಡು ಸ್ಟಾಕ್ ಮಾರ್ಕೆಟಲ್ಲಿ ಯಾವ ರೀತಿ ನೀವು ಒಂದಿಷ್ಟು ಮಾಹಿತಿ ಕಲೆ ಹಾಕ್ಬೋದು ಅಂತ ಒಂದು ವಿಡಿಯೋ ಮಾಡಿದ್ದೆ. ಯಾರಾದರೂ ನೋಡಿಲ್ಲ ಅಂದರೆ ಈ ವಿಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ, ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. 2023ರ ನಮ್ಮ ಚಾನಲ್ ಮಿಷನ್ ತಮಗೆಲ್ಲರಿಗೂ ಗೊತ್ತಿದೆ. ಪ್ರತಿಯೊಬ್ಬರು ಆರೋಗ್ಯವಂತರಾಗಿರಬೇಕು, ಪ್ರತಿಯೊಬ್ಬರು ಆರೋಗ್ಯ ವಿಮೆನ ಆಯ್ಕೆ ಮಾಡ್ಕೋಬೇಕು ಅಂತ ಹೇಳ್ತೀನಿ. ಮತ್ತೊಮ್ಮೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.